ಆತ್ಮೀಯ ತರಬೇತಿದಾರರೇ, ಈ ದಿನದ ತರಗತಿಗೆ ತಮಗೆಲ್ಲರಿಗೂ ಸ್ವಾಗತ. ಡಿಯರ್ ಟ್ರೈನೀಸ್, ವೆಲ್ಕಮ್ಸ್ ಯು ಆಲ್ ಫಾರ್ ಟುಡೇ ಕ್ಲಾಸಸ್. Today we will discuss another topic, that is chisel and its types. ಮಕ್ಕಳೇ, ಈ ತರಗತಿಯಲ್ಲಿ ಚಿಸಲ್ಸ್ ಹಾಗೂ ಅದರ ಬಗೆಗಳ ಬಗ್ಗೆ ತಿಳಿದುಕೊಳ್ಳೋಣ. At the end of this lesson you shall be able to, ಈ ಪಾಠದ ಅಂತ್ಯಕ್ಕೆ ನಾವು ತಿಳಿದುಕೊಳ್ಬೇಕಾಗಿರೋದು ಈ ಪಠ್ಯದಲ್ಲಿ ಮಕ್ಕಳೇ, ಚಿಸಲ್ ಅಂದರೆ ಏನು, ಚಿಪ್ಪಿಂಗ್ ಅಂದರೆ ಏನು, ಚಿಸಲ್ನ ಉಪಯೋಗ ಏನು, ಲೀಸ್ಟ್ ದ ಯೂಸಸ್ ಆಫ್ ಕೋಲ್ಡ್ ಚಿಸಲ್, ನೇಮ್ ದ ಪಾರ್ಟ್ಸ್ ಆಫ್ ಎ ಕೋಲ್ಡ್ ಚಿಸಲ್, ಚಿಸಲ್ನ ಭಾಗಗಳಿಗೇನು, ವಾಟ್ ಆರ್ ಆಲ್ ದ ಟೈಪ್ಸ್ ಆಫ್ ಚಿಸಲ್ಸ್ ಅವೈಲಬಲ್, ಯಾವ್ಯಾವ ಥರದ ಚಿಸಲ್ಸ್ ಇದೆ, ಚಿಸಲ್ ಅನ್ನು ಹೇಗೆ ಸ್ಪೆಸಿಫೈ ಮಾಡ್ತಕ್ಕಂಥದ್ದು, ಹೌ ಚಿಸಲ್ಸ್ ಆರ್ ಸ್ಪೆಸಿಫೈಡ್, ಅಂಡ್ ಸ್ಟೇಟ್ ದ ಆಂಗಲ್ಸ್ ಆಫ್ ಚಿಸಲ್, ಅಂಡ್ ಸೆಲೆಕ್ಟ್ ದ ಪಾಯಿಂಟ್ ಆಂಗಲ್ ಆಫ್ ಚಿಸಲ್ ಫಾರ್ ಡಿಫರೆಂಟ್ ಮೆಟೀರಿಯಲ್ಸ್, ಯಾವ್ಯಾವ ಮೆಟಲ್ಗೆ ಚಿಸಲ್ದು ಪಾಯಿಂಟ್ ಆಂಗಲ್ಸ್ ಎಷ್ಟಿರಬೇಕು ಅದರ ಬಗ್ಗೆ ತಿಳಿದುಕೊಳ್ಳೋಣ. ಈ ಚಿಸಲ್ಸ್ನಲ್ಲಿ ಬರತಕ್ಕಂಥ ರ್ಯಾಕ್ ಆ್ಯಂಗಲ್ಲು, ಕ್ಲಿಯರೆನ್ಸ್ ಆ್ಯಂಗಲ್ಲು, ಪಾಯಿಂಟ್ ಆ್ಯಂಗಲ್ಲು ಇವುಗಳ ಬಗ್ಗೆ ತಿಳಿದುಕೊಳ್ಳೋಣ ಮಕ್ಕಳೇ. ಅಂಡ್ ವಾಟ್ ಆರ್ ಆಲ್ ದ ಕೇರ್ ಅಂಡ್ ಮೈಂಟೆನೆನ್ಸ್ ಆಫ್ ಚಿಸಲ್ ನೋಡ್ತಾ ಹೋಗೋಣ. ನೌ ಲೆಟ್ ಅಸ್ ಕಮ್ ಟು ವಾಟ್ ಈಸ್ ಚಿಸಲ್. ಚಿಸಲ್ ಅಂದರೆ ನೋಡಿ ಮಕ್ಕಳೇ, ಇಲ್ಲಿ ಬಂದಿದೆಯಲ್ಲ ಈ ಒಂದು ಪಾರ್ಟನ್ನು, ಈ ಒಂದು ಏನು ನಿಮಗೆ ಚಿತ್ರದಲ್ಲಿ ಕಾಣಿಸ್ತಾ ಇದೆ, ಇವುಗಳನ್ನು ನಾವು ಚಿಸಲ್ಸ್ ಅಂತ ನಾವು ಕರಿತೀವಿ. ಚಿಸಲ್ಸ್ ಅಂದ್ರೆ ಏನು? ಚಿಸಲ್ ಇಸ್ ಎ ಹ್ಯಾಂಡ್ ಕಟಿಂಗ್ ಟೂಲ್ ಯೂಸ್ಡ್ ಟು ರಿಮೂವ್ ದ ಹೆವಿ ಮೆಟಲ್ ಅಂಡ್ ಕಟಿಂಗ್ ಆಫ್ ಆಪರೇಷನ್ಸ್ ದ ಜಾಬ್ ವಿತ್ ದಿ ಹೆಲ್ಪ್ ಆಫ್ ಹ್ಯಾಮರ್. ಚಿಸಲ್ ಒಂದು ಹ್ಯಾಂಡ್ ಕಟಿಂಗ್ ಟೂಲ್. ಜಾಸ್ತಿ ಮೆಟಲ್ ಅನ್ನ ಕಟ್ ಮಾಡಬೇಕಾದ್ರೆ, ರಿಮೂವ್ ಮಾಡಬೇಕಾದ್ರೆ ಜಾಬ್ನಲ್ಲಿ, ಮೆಟಲ್ ಜಾಬ್ನಲ್ಲಿ ನಾವು ಏನನ್ನ ಬಳಸ್ತೀವಿ? ಚಿಸಲ್ ಅನ್ನು ಬಳಸ್ತೀವಿ ಅಲಾಂಗ್ ವಿತ್ ಹ್ಯಾಮರ್. ಮಕ್ಕಳೇ, ಚಿಸಲ್ ಅಂದರೆ ಹುಳಿ ಅಂತ ಕೇಳಿದಿರಲ್ಲ ನೀವು. ಸೊ ಈ ಚಿಸಲ್ ಅಂದರೆ ಹುಳಿ. ಈ ಚಿಸಲನ್ನು ಹೇಗೆ ಮರವನ್ನು ಕಟ್ ಮಾಡಲಿಕ್ಕೆ ನಾವು ಚಿಸಲನ್ನು, ಹುಳಿಯನ್ನು ಬಳಸ್ತೀವೋ ಅದೇ ರೀತಿ ಇಲ್ಲಿ ಮೆಟಲ್ ಪ್ರೋಸೆಸ್ನಲ್ಲಿ ನಾವೇನು ಮಾಡ್ತೀವಿ? ಮೆಟಲನ್ನು ಕಟ್ ಮಾಡಲಿಕ್ಕೆ, ಹೆವಿ ಮೆಟಲನ್ನು ರಿಮೂವ್ ಮಾಡಲಿಕ್ಕೆ, ಸೀಟನ್ನು ಕಟ್ ಮಾಡಲಿಕ್ಕೆ ಈ ಚಿಸಲನ್ನು ನಾವು ಬಳಸ್ತೀವಿ. ಅಂದರೆ ಚಿಸಲ್ ಒಂದೇ ಬಳಸಲಿಕ್ಕೆ ಆಗಲ್ಲ. ಈ ಚಿಸಲನ್ನು ಉಪಯೋಗವನ್ನು ಪಡ್ಕೋಬೇಕು ಅಂದರೆ ನಮಗೆ ಏನು ಬೇಕಾಗುತ್ತೆ ಮಕ್ಕಳೇ? ಹ್ಯಾಮರ್ ಬೇಕಾಗುತ್ತೆ. ಗೊತ್ತಾಯ್ತಲ್ಲ? ಚಿಸಲ್ ಇಸ್ ಎ ಹ್ಯಾಂಡ್ ಕಟಿಂಗ್ ಟೂಲ್ ಯೂಸ್ಡ್ ಫಾರ್ ರಿಮೂವ್ ದ ಹೆವಿ ಮೆಟಲ್ ಅಂಡ್ ಕಟಿಂಗ್ ಆಫ್ ಆಪರೇಷನ್ಸ್ ಆಫ್ ಎ ಜಾಬ್ಸ್ ವಿತ್ ದ ಹೆಲ್ಪ್ ಆಫ್ ಎ ಹ್ಯಾಮರ್. ನೋಡಿ, ಚಿಸಲ್ನಲ್ಲಿ ನಾವು ಏನು ಮೆಟಲ್ ಅನ್ನ ರಿಮೂವ್ ಮಾಡ್ತೀವಿ ಮಕ್ಕಳೇ, ಆ ಒಂದು ಪ್ರೋಸೆಸ್ಗೆ ಚಿಪ್ಪಿಂಗ್ ಅಂತ ಕರಿತೀವಿ. ಈ ಚಿಪ್ಪಿಂಗ್ ಆಗಿರ್ತಕ್ಕಂಥ ಸರ್ಫೇಸ್ ಏನಿರುತ್ತೆ, ದಿಸ್ ಚಿಪ್ಡ್ ಸರ್ಫೇಸ್ ಬಿಂಗ್ ಎ ರಫ್ ಸರ್ಫೇಸ್ ಇರುತ್ತೆ. ಅದನ್ನ ಏನ್ ಮಾಡಬೇಕಾಗುತ್ತೆ? ಸೊ ಫಿನಿಶ್ಡ್ ಬೈ ಫೈಲಿಂಗ್. ಅದನ್ನ ಮತ್ತೆ ನಾವೇನ್ ಮಾಡಬೇಕಾಗುತ್ತೆ? ಚಿಪ್ ಆಗಿರ್ತಕ್ಕಂಥ ಸರ್ಫೇಸ್ ಅನ್ನ ಮತ್ತೆ ನಾವು ಫೈಲಿಂಗ್ ಮಾಡಿ ಫಿನಿಶ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಈ ಚಿಸಲ್ ಅನ್ನ ಮತ್ತೆ ನಾವು ಕ್ಲಾಸಿಫೈ ಮಾಡ್ತೀವಿ, ವರ್ಗೀಕರಣವನ್ನು ಮಾಡ್ತೀವಿ ಮಕ್ಕಳೇ. ಅದರಲ್ಲಿ ಒಂದು ಕೋಲ್ಡ್ ಚಿಸಲ್ ಅಂಡ್ ಹಾಟ್ ಚಿಸಲ್. ಚಿಸಲ್ಸ್ ಆರ್ ಕ್ಲಾಸಿಫೈಡ್ ಇಂಟು ಟೂ ಕ್ಯಾಟಗರೀಸ್. ಒನ್ ಈಸ್ ಕೋಲ್ಡ್ ಚಿಸಲ್ ಅಂಡ್ ಅನದರ್ ಒನ್ ಈಸ್ ಹಾಟ್ ಚಿಸಲ್. ಏನ್ ಸಾರಿ ಕೋಲ್ಡ್ ಚಿಸಲ್ ಹಾಟ್ ಚಿಸಲ್ಗೆ ಇದಕ್ಕೂ ವ್ಯತ್ಯಾಸ ಏನಂದ್ರೆ, ಕೋಲ್ಡ್ ಚಿಸಲ್ಸ್ ಆರ್ ಯೂಸ್ಡ್ ಫಾರ್ ಜನರಲ್ ವರ್ಕ್. ನಾವು ಜನರಲ್ ವರ್ಕ್, ಮೆಟಲ್ ಅನ್ನ, ಕೋಲ್ಡ್ ಮೆಟಲ್ ಅನ್ನ ಕಟಿಂಗ್ ಮಾಡಲಿಕ್ಕೆ, ಮೆಟಲ್ನ ರಿಮೂವ್ ಮಾಡಲಿಕ್ಕೆ ಯಾವ ಚಿಸಲ್ಸ್ ಅನ್ನ ಬಳಸ್ತೀವಿ ಆ ಎಲ್ಲ ಚಿಸಲ್ಸ್ ಅನ್ನ ನಾವೇನಂತ ಕರಿತೀವಿ? ಜನರಲ್ ವರ್ಕ್ ನಲ್ಲಿ ಬಳಸ್ತಕ್ಕಂಥ ಚಿಸಲ್ ಅನ್ನ ಕೋಲ್ಡ್ ಚಿಸಲ್ ಅಂತ ಕರಿತೀವಿ. ಇನ್ನು ಆರ್ಟ್ ಚಿಸಲ್ ಅಂತ ಬರುತ್ತೆ ಮಕ್ಕಳೇ. ದೀಸ್ ಆರ್ಟ್ ಚಿಸಲ್ ಈಸ್ ಯೂಸ್ಡ್ ಇನ್ ಆರ್ಟ್ ವರ್ಕ್ ಲೈಕ್ ಫೋರ್ಜಿಂಗ್. ಬ್ಲ್ಯಾಕ್ ಸ್ಮಿತ್ ಸೆಕ್ಷನ್ ನಲ್ಲಿ ಕಬ್ಬಿಣವನ್ನ ಕಾಯಿಸಿ ಅದನ್ನ ಕಟ್ ಮಾಡತಕ್ಕಂಥ ಒಂದು ಪ್ರೋಸೆಸ್ ನಲ್ಲಿ ಯಾವ ಚಿಸಲ್ಸ್ ಅನ್ನ ನಾವು ಬಳಸ್ತೀವೋ ಅಲ್ಲಿ ಬಳಸ್ತಕ್ಕಂಥ ಚಿಸಲ್ಸ್ ಅನ್ನ ನಾವು ಆರ್ಟ್ ಚಿಸಲ್ ಅಂತ ಕರೆಸ್ತೀವಿ. ಅದನ್ನ ಸ್ಮಿತ್ ಶಾಪ್ ನಲ್ಲಿ, ಬ್ಲ್ಯಾಕ್ ಸ್ಮಿತ್ ಶಾಪ್ ನಲ್ಲಿ ಬಳಸ್ತಾರೆ. ಎರಡು ವರ್ಗೀಕರಣ. ಕೋಲ್ಡ್ ಚಿಸಲ್ಸ್ ನಾವು ಇಲ್ಲಿ ಜನರಲ್ ವರ್ಕ್ ಶಾಪ್ ನಲ್ಲಿ ನಾವು ಬಳಸ್ತೀವಿ. ಟುಡೇ ವಿಲ್ ಡಿಸ್ಕಸ್ ಅಬೌಟ್ ಕೋಲ್ಡ್ ಚಿಸಲ್.
ಕೋಲ್ಡ್ ಚಿಸಲ್ ಅಂದ್ರೆ ಏನೋ, ಅದರ ಉಪಯೋಗಗಳೇನೋ, ಅದರ ಬಗೆಗಳೇನೋ, ಅದರ ಹ್ಯಾಂಗಲ್ಸ್ ಯಾವ ರೀತಿ ಇದೆ, ಅಲ್ಲಿ ಏನೇನು ಸುರಕ್ಷತಾ ಕ್ರಮಗಳನ್ನ ಚಿಪ್ಪಿಂಗ್ ಅನ್ನು ಮಾಡುವಾಗ ನಾವು ಬಳಸ್ಕೊಳ್ಬೇಕು ಅನ್ನೋದನ್ನ ತಿಳಿದುಕೊಳ್ಳೋಣ. ಈ ಆರ್ಟ್ ಚಿಸಲ್ ಏನಿದೆ ಇದು ಫೋರ್ಜಿಂಗ್ ನಲ್ಲಿ ಬರುತ್ತೆ. ಹೀಟ್ ವರ್ಕ್ ಎಲ್ಲಿ ನಾವು ಮಾಡ್ತೀವೋ ಅಲ್ಲಿ ನಾವು ಹಾಟ್ ಚಿಸಲ್ ಅನ್ನು ನಾವು ಬಳಸ್ತೀವಿ ಮಕ್ಕಳೇ. ನಾವು ಈಗ ಚಿಸಲ್ ಅಂದ್ರೆ ಗೊತ್ತಾಯ್ತಲ್ಲ. ಇನ್ನು ಈ ಚಿಸಲ್ ಅನ್ನು ಯಾವ ಲೋಹದಲ್ಲಿ ಮಾಡ್ತಾರೆ, ಯಾವ ಮೆಟೀರಿಯಲ್ ಅಲ್ಲಿ ಮಾಡ್ತಾರೆ? ಸೊ ಚಿಸಲ್ಸ್ ಆರ್ ಮೇಡ್ ಅಪ್ ಆಫ್ ಹೈ ಕಾರ್ಬನ್ ಸ್ಟೀಲ್. ಚಿಸಲ್ಸ್ ಅನ್ನು ಮಾಡತಕ್ಕಂಥದ್ದು ಹೈ ಕಾರ್ಬನ್ ಸ್ಟೀಲ್. ಸೊ ಇಟ್ ಈಸ್ ಮೇಡ್ ಔಟ್ ಆಫ್ ಹೈ ಕಾರ್ಬನ್ ಸ್ಟೀಲ್ ಅಂಡ್ ಆರ್ಡನಿಂಗ್ ಅಂಡ್ ಟೆಂಪರ್ಡ್. ಹೈ ಕಾರ್ಬನ್ ಸ್ಟೀಲ್ ಅಲ್ಲಿ ಮಾಡಿ ಇದನ್ನ ಆರ್ಡನಿಂಗ್ ಮತ್ತೆ ಟೆಂಪರಿಂಗ್ ಅನ್ನ ಮಾಡ್ತಾರೆ. ಅಂಡ್ ಎಕ್ಸೆಪ್ಟ್ ದ ಎಡ್ ಪೋರ್ಷನ್, ಎಡ್ ಪೋರ್ಷನ್ಸ್ ಅನ್ನ ಮಾತ್ರ ಇಲ್ಲಿ ಹಾರ್ಡನಿಂಗ್ ಮಾಡಲ್ಲ. ಮತ್ತೆ ಯಾತಕ್ಕೆ ಅಂದ್ರೆ ಎಡ್ ಪೋರ್ಷನ್ಸ್ ಯಾತಕ್ಕೆ ಹಾರ್ಡನಿಂಗ್ ಮಾಡಲ್ಲ ಅಂದ್ರೆ ಎಡ್ ಮೇಲೆ ನಾವೇನ್ ಮಾಡ್ತೀವಿ, ಹ್ಯಾಮರಿಂಗ್ ಅನ್ನು ಮಾಡ್ತೀವಿ. ಹ್ಯಾಮರಿಂಗ್ ಅನ್ನು ಮಾಡಿದಾಗ ಅದು ಬ್ರೋಕನ್ ಆಗುತ್ತೆ. ಬ್ರೋಕನ್ ಆಗೋ ಸಾಧ್ಯತೆಯಿಂದ ಆ ಎಡ್ ಪಾರ್ಟ್ ಅನ್ನು ನಾವು ಹಾರ್ಡನ್ ಮಾಡಲ್ಲ. ಸೊ ಅದು ರೀಸನ್ಸು ಕೂಡ ನಿಮಗೆ ಗೊತ್ತಿರಬೇಕು. ಇದನ್ನ ಹೈ ಕಾರ್ಬನ್ ಸ್ಟೀಲ್ ನಲ್ಲಿ ಮಾಡೋದರ ಜೊತೆಗೆ ಇನ್ನೊಂದು ಮೆಟೀರಿಯಲ್ ಅನ್ನು ಕೂಡ, ಲೋಹವನ್ನು ಕೂಡ ನಾವು ಬಳಸ್ತೀವಿ. ಅದನ್ನ ಕ್ರೋಮ್ ವೆನೇಡಿಯಂ ಸ್ಟೀಲ್ ಅಂತ ಕರಿತೀವಿ. ಚಿಸಲ್ ಈಸ್ ಆಲ್ಸೋ ಮೇಡ್ ಔಟ್ ಆಫ್ ಕ್ರೋಮ್ ವೆನೇಡಿಯಂ ಸ್ಟೀಲ್. ಚಿಸಲ್ ಈಸ್ ಆಲ್ಸೋ ಮೇಡ್ ಔಟ್ ಆಫ್ ಕ್ರೋಮ್ ವೆನೇಡಿಯಂ ಸ್ಟೀಲ್. ಜನರಲಿ ಇಟ್ ಈಸ್ ಮೇಡ್ ಔಟ್ ಆಫ್ ಹೈ ಕಾರ್ಬನ್ ಸ್ಟೀಲ್. ಇನ್ನು ಚಿಸಲ್ ಬಗ್ಗೆ ತಿಳ್ಕೊಂಡ ಮೇಲೆ, ಚಿಸಲ್ ಅಂದ್ರೆ ಗೊತ್ತಾಯ್ತು ಮಕ್ಕಳು, ಇಟ್ ಇಸ್ ಅ ಹ್ಯಾಂಡ್ ಕಟಿಂಗ್ ಟೂಲ್ ವಿಚ್ ಇಸ್ ಯೂಸ್ಡ್ ಟು ರಿಮೂವ್ ದ heavy metal or separating the metal with the help of hammer, chisel and hammer. So this process is called dash. ಏನಂತ ಕರೆದ್ವಿ ಈ ಪ್ರೋಸೆಸ್ ಅನ್ನ? ಚಿಪ್ಪಿಂಗ್ ಅಂತ ಈಗಾಗಲೇ ಹೇಳಿದೆ. ಸೊ ಅಂದರೆ ಮಕ್ಕಳೇ, ಚಿಪ್ಪಿಂಗ್ ಇಸ್ ಅನ್ ಆಪರೇಷನ್. ಚಿಪ್ಪಿಂಗ್ ಇಸ್ ಎ ಪ್ರೋಸೆಸ್ ಆಫ್ ರಿಮೂವಿಂಗ್ ಎಕ್ಸಸ್ ಮೆಟಲ್ ವಿತ್ ದ ಹೆಲ್ಪ್ ಆಫ್ ಚಿಸಲ್ ಅಂಡ್ ಹ್ಯಾಮರ್. ವಿತ್ ದ ಹೆಲ್ಪ್ ಆಫ್ ಚಿಸಲ್ ಅಂಡ್ ಹ್ಯಾಮರ್, ಆರ್ ಇನ್ ಅದರ್ ವರ್ಡ್ಸ್, chipping is an operation in which a layer of metal is removed from the surface in the form of chips. In the form of chips. ನೋಡಿ ಇಲ್ಲಿ ಮೆಟಲ್ ಅನ್ನ ಇನ್ ದ ಫಾರ್ಮ್ ಆಫ್ ಚಿಪ್ಸ್ ತೆಗಿತಾ ಇರ್ತಕ್ಕಂಥದ್ದನ್ನ ಇಲ್ಲಿ ನಾನು ಹಾರೋ ಮಾರ್ಕಲ್ಲಿ ತೋರಿಸ್ತಾ ಇದ್ದೀನಿ. ಇಲ್ಲಿ ಮೆಟಲ್ ಅನ್ನು ಸಪ್ರೇಟ್ ಮಾಡ್ತಾ ಇದ್ದಾರೆ, ಕಟಪ್ ಮಾಡ್ತಾ ಇದ್ದಾರೆ. ಸೊ ಅಂದ್ರೆ ದೀಸ್ ಆರ್ ಆಲ್ ಕಾಲ್ಡ್ ವಾಟ್? ಚಿಪ್ಪಿಂಗ್. ಚಿಪ್ಪಿಂಗ್ ಇಸ್ ಎ ಪ್ರೋಸೆಸ್ ಆಫ್ ರಿಮೂವಿಂಗ್ ಎಕ್ಸಸ್ ಮೆಟಲ್ ವಿತ್ ದಿ ಹೆಲ್ಪ್ ಆಫ್ ಚಿಸಲ್ ಅಂಡ್ ಹ್ಯಾಮರ್. ಇನ್ನು ಚಿಸಲ್ ಯಾವ ರೀತಿ ಇರುತ್ತೆ ನೋಡ್ಲಿಕ್ಕೆ? ಈಗಾಗಲೇ ಚಿಸಲ್ ಅನ್ನ ನೀವು ಚಿತ್ರದಲ್ಲಿ ಕಾಣಿಸ್ತಾ ಇದೆ, ನೋಡ್ತಾ ಇದ್ದೀರಿ. ಚಿಸಲ್ ದ ಕನ್ಸ್ಟ್ರಕ್ಷನ್ ರಚನೆ ಆಗಿರುತ್ತೆ ಅಂದ್ರೆ ಇಟ್ ಈಸ್ ಮೇಡ್ ಹೆಕ್ಸಾಗನಲ್ ಆರ್ ಅಕ್ಟಾಗನಲ್. ಇದು 6 ಮುಖ ಅಥವಾ 8 ಮುಖಗಳೆಲ್ಲ ಒಂದು ಬಾರ್. ಇದು ಇಟ್ ಈಸ್ ಮೇಡ್ ಅಪ್ ಆಫ್ ಹೆಕ್ಸಾಗನಲ್ ಆರ್ ಅಕ್ಟಾಗನಲ್ ಬಾರ್ ರಾಡ್. ಸೊ ಒನ್ ಆಫ್ ದ ಎಡ್ಜ್ ಶೇಪ್ಡ್ ಫಾರ್ ದ ಪರ್ಪಸ್ ಆಫ್ ಕಟಿಂಗ್ and other end of to remove the impact of hammer blows. ನೋಡಿ ಮಕ್ಕಳೇ, ಇಲ್ಲಿ ಚಿಸಲ್ ಇದೆ, ಇದು ಒಂದು ಹೆಕ್ಸಾಗನಲ್ ಬಾರ್. ಇದು ಒಂದು ಸೈಡು ಮೆಟಲ್ ಅನ್ನ ಕಟ್ ಮಾಡಲಿಕ್ಕೆ ಎಡ್ಜ್ ಅನ್ನ ಫಾರ್ಮೇಶನ್ಸ್ ಮಾಡಿದ್ದಾರೆ. ಇನ್ನೊಂದು ಸೈಡ್ ನಲ್ಲಿ ಹ್ಯಾಮರ್ ಬ್ಲೋ ಅನ್ನ ತಡೆದುಕೊಳ್ಬೇಕು, ಅದಕ್ಕೆ ಅಲ್ಲಿ ಎಡ್ ರೀತಿ ಫಾರ್ಮೇಶನ್ಸ್ ಅನ್ನ ಮಾಡಿದ್ದಾರೆ, ಹಾಗೆ ಬಿಟ್ಟಿದ್ದಾರೆ. ಸೊ ಹಾಗಾಗಿ ಸೊ 1/3 ಆಫ್ ದ ಚಿಸಲ್ ಲೆಂತ್ ಫ್ರಮ್ ದ ಕಟಿಂಗ್ ಎಡ್ಜ್ ಈಸ್ ಹೀಟ್ ಟ್ರೀಟೆಡ್. ನೋಡಿ ಈ 3ನೇ ಒಂದು ಭಾಗ, ಈ ಚಿಸಲ್ ಅನ್ನ 3 ಭಾಗಗಳನ್ನಾಗಿ ನೀವು ಮಾಡಿದ್ರೆ ಮಕ್ಕಳೇ, ಆ 3 ಭಾಗದಲ್ಲಿ 1/3 ಏನಿದೆ, ಒಂದು ಭಾಗ ಸುಮಾರು ಈ ಕಟಿಂಗ್ ಎಡ್ಜ್ ಇಂದ ಇಲ್ಲಿವರೆಗೆ ನೀವು ಕಂಪೇರ್ ಮಾಡಿದ್ರೆ ಅದನ್ನ ಹೀಟ್ ಟ್ರೀಟ್ಮೆಂಟ್ ಅನ್ನ ಮಾಡಿರ್ತಾರೆ. ದಟ್ ಈಸ್ ಹೀಟ್ ಟ್ರೀಟೆಡ್. ದೀಸ್ ಎನ್ಜೂರ್ಸ್ ಹಾರ್ಡ್ನೆಸ್ ಆಫ್ ದಿ ಕಟಿಂಗ್ ಎಡ್ಜ್. ಹೀಟ್ ಟ್ರೀಟ್ ಮಾಡಿ ಅದನ್ನ ಹಾರ್ಡನಿಂಗ್ ಮಾಡಿರ್ತಾರೆ ಕಟಿಂಗ್ ಎಡ್ಜ್ ಅನ್ನ. ವೈಲ್ ರಿಮೈನಿಂಗ್ ಪೋರ್ಷನ್ ರಿಲೇಟಿವ್ ಸಾಫ್ಟ್. ಇಲ್ಲಿಂದ ಮೇಲೆ ಪೋರ್ಷನ್ಸ್ ಏನ್ ಮಾಡಿರ್ತಾರೆ, ಸಾಫ್ಟ್ ಮಾಡಿರ್ತಾರೆ. ನಂತರ ಇದನ್ನ ಒಂದು ಫೋರ್ಜಿಂಗ್ ಆಂಗಲ್ ಅಂತ ಮಾಡಿರ್ತೀವಿ. ಫೋರ್ಜಿಂಗ್ ಸೆಕ್ಷನ್ ನಲ್ಲಿ ಅದನ್ನ ಹೀಟ್ ಮಾಡಿ ಅದನ್ನ ಬೆಂಡ್ ಮಾಡಿ ಒಂದು ಫೋರ್ಜಿಂಗ್ ಆಂಗಲ್ ಅಂತ ಮಾಡಿರ್ತೀವಿ. ಅದೆಲ್ಲ ಹಾರ್ಡನಿಂಗ್ ಆಗಿರುತ್ತೆ. ಎಲ್ಲಿವರೆಗೆ ಫೋರ್ಜಿಂಗ್ ಆಂಗಲ್ ಇರುತ್ತೋ ಅಲ್ಲಿವರೆಗೆ ನೀವು ಆ ಚಿಸಲ್ ಅನ್ನ ಗ್ರೈಂಡ್ ಮಾಡಿ ಬಳಸ್ಬೋದು. ಫೋರ್ಜಿಂಗ್ ಆಂಗಲ್ ಸರ್ಟನ್ ಆಗೋದ್ಮೇಲೆ ಮತ್ತೆ ಅದನ್ನ ನೀವೇನ್ ಮಾಡಬೇಕಾಗುತ್ತೆ, ಫೋರ್ಜಿಂಗ್ ಆಂಗಲ್ ಅನ್ನ ಫೋರ್ಜಿಂಗ್ ಸಾಪು ಕೊಟ್ಟು ಕ್ರಿಯೇಟ್ ಮಾಡಿ ಅದನ್ನ ತಟ್ಟಿ ಅದನ್ನ ಫೋರ್ಜಿಂಗ್ ಆಂಗಲ್ ಮಾಡಿ ಅದನ್ನ ಹಾರ್ಡನಿಂಗ್ ಮಾಡಿ ನಂತರ ನೀವು ಶಾರ್ಪನಿಂಗ್ ಮಾಡಿ ಬಳಸ್ಬೋದು. ಇಲ್ಲ ಅಂದ್ರೆ ಆ ಚಿಸಲ್ ಅನ್ನು ಬಳಸಲಿಕ್ಕೆ ಆಗಲ್ಲ. ದ ಲೆಂತ್ ಆಫ್ ದ ಚಿಸಲ್ ರೇಂಜಸ್ ಫ್ರಮ್ 150 to 200 mm.
ಈ ಚಿಜಲ್ ಲೆಂತ್ ಏನಿದೆ ಸಾಮಾನ್ಯವಾಗಿ ಮಕ್ಕಳೇ 100 mm ಇಂದನೂ ಸಿಗುತ್ತೆ ಚಿಜಲ್ಸು. ಸೊ 100 to 200 mm, 100, 150, 200 mm ವರೆಗೂ ಸಿಗುತ್ತೆ. ದ ವಿಡ್ತ್ ಒಂದು 10 mm ವರೆಗೂ ಸಿಗುತ್ತೆ. ಅಂದರೆ ವಿಡ್ತ್ ಅಂದರೆ ಮಕ್ಕಳು ನೋಡಿ, ಈ ಒಂದು ಕಟಿಂಗ್ ಎಡ್ಜ್ ಏನಿದೆ ಇದು ವಿಡ್ತ್ ಅಂತ ಕರಿತೀವಿ. ಅದನ್ನು 10, 20 ಲೈಕ್ ದಟ್. ಇದು ಲೆಂತ್ ಅಂದರೆ ಈ ಕಟಿಂಗ್ ಎಡ್ಜಿಂದ ಹೆಡ್ವರೆಗೆ ಇರತಕ್ಕಂಥದ್ದು. ದಿಸ್ ಈಸ್ ದ ಕನ್ಸ್ಟ್ರಕ್ಷನ್ಸ್ ಆಫ್ ಚಿಸಲ್. ಇನ್ನು ಪಾರ್ಟ್ಸನ್ನು ನೋಡ್ತಾ ಹೋಗೋಣ ಮಕ್ಕಳೇ. ನೋಡಿ, ಇದು ಹೆಡ್ ಪೋರ್ಷನ್ಸು, ಇದನ್ನು ಬಾಡಿ ಪೋರ್ಷನ್ ಅಂತ ಕರಿತೀವಿ, ಇದನ್ನು ಪಾಯಿಂಟ್ ಪೋರ್ಷನ್ಸ್ ಅಂತ ನಾವು ಕರಿತೀವಿ. ಪಾರ್ಟ್ಸ್ ಆಫ್ ದಿ ಚಿಸಲ್. ಎ ಚಿಸಲ್ ಹ್ಯಾಸ್ ದ ಫಾಲೋಯಿಂಗ್ ಪಾರ್ಟ್ಸ್: ಹೆಡ್, ಬಾಡಿ ಆ್ಯಂಡ್ ಪಾಯಿಂಟ್ ಅಥವಾ ಕಟಿಂಗ್ ಆ್ಯಂಗಲ್ ಅಥವಾ ಕಟಿಂಗ್ ಹೆಡ್ಜ್ ಅಂತ ನಾವು ಅದನ್ನು ಕರಿತೀವಿ. ಇನ್ನು ಇಷ್ಟು ಚಿಸಲ್ ಅಂದ್ರೆ ಏನು, ಚಿಪ್ಪಿಂಗ್ ಅಂದ್ರೆ ಏನು, ಹಾಟ್ ಚಿಸಲ್ ಅಂದ್ರೆ ಏನು, ಕೋಲ್ಡ್ ಚಿಸಲ್ ಅಂದ್ರೆ ಏನು ನೋಡ್ಕೊಂಡ್ವಿ. ಚಿಸಲ್ ಅನ್ನ ಯಾವ ಮೆಟೀರಿಯಲ್ ಅಲ್ಲಿ ಮಾಡಿದ್ದಾರೆ ಅಂತ ತಿಳಿದುಕೊಂಡ್ವಿ. ನೌ ಲೆಟ್ ಅಸ್ ಕಮ್ ಟು ದಿ ಟೈಪ್ಸ್ ಆಫ್ ಚಿಸಲ್. ಇಟ್ ಇಸ್ ಎ ಇಂಪಾರ್ಟೆಂಟ್ ಪಾರ್ಟ್. ಯಾವ್ಯಾವ ಬಗೆಯ ಚಿಸಲ್ಸ್ ಇದೆ? ನೇಮ್ ದ ಟೈಪ್ಸ್ ಆಫ್ ಚಿಸಲ್. There are 5 common types of chisel. Number 1 is flat chisel. Number 2 is cross-cut chisel. Number 3 is off-round nose chisel. Number 4 is diamond point chisel. Number 5 is web chisel. ಸೊ ಮುಖ್ಯವಾಗಿ ನಾವು ವರ್ಕ್ಶಾಪ್ನಲ್ಲಿ ಇವು 5 ಥರ ಚಿಸಲ್ಸ್ ಅನ್ನು ನಾವು ಬಳಸ್ತೀವಿ. ಇದ್ರ ಜೊತೆಗೆ ಇನ್ನು ಮಕ್ಕಳೇ ಕೌಮೌತ್ ಚಿಸಲ್ಸ್ ಅಂತ ಕೂಡ ಸಿಗುತ್ತೆ. ಬೇರೆ ಬೇರೆ ಅಪ್ಲಿಕೇಶನ್ಸ್ನಲ್ಲಿ ಬೇರೆ ಬೇರೆ ಚಿಸಲ್ಸ್ ಅನ್ನು ಕೂಡ ನಾವು ಬರೀತೀವಿ. ಬಟ್ ಇನ್ ದ ಕಾಮನ್ ಇನ್ ವರ್ಕ್ಶಾಪ್ ದೀಸ್ ಫ್ಲಾಟ್ ಚಿಸಲ್, ಕ್ರಾಸ್ ಕಟ್ ಚಿಸಲ್, ಆಫ್ ರೌಂಡ್ ನೋಸ್ ಚಿಸಲ್, ಡೈಮಂಡ್ ಪಾಯಿಂಟ್ ಚಿಸಲ್, ವೆಬ್ ಚಿಸಲ್ಸ್ ಅನ್ನು ನಾವು ಬಳಸ್ತೀವಿ. ನಾವು ಲೆಟ್ ಅಸ್ ಕಮ್ ಟು ಒನ್ ಬೈ ಒನ್. ದಿಸ್ ಈಸ್ ಕಾಲ್ಡ್ ಫ್ಲಾಟ್ ಚಿಸಲ್. ಏನು ಈ ಚಿತ್ರದಲ್ಲಿ ಕಾಣಿಸ್ತಾ ಇದೆ ಇದನ್ನು ನಾವು ಫ್ಲಾಟ್ ಚಿಸಲ್ ಎಂಬುದಾಗಿ ನಾವು ಕರಿತೀವಿ. ಸೊ ಮಕ್ಕಳೇ, ಇಟ್ ಈಸ್ ಎ ಜನರಲ್ ಪರ್ಪಸ್ ಚಿಸಲ್. ಸಾಮಾನ್ಯವಾಗಿ ಕಟಿಂಗ್ ಆಪರೇಷನ್ಸ್ ಅನ್ನ ಮಾಡಲಿಕ್ಕೆ, ಮೆಟಲ್ ರಿಮೂವ್ ಅನ್ನ ಮಾಡಲಿಕ್ಕೆ, ಜನರಲ್ ಹೆವಿ ಮೆಟಲ್ ಅನ್ನು ತೆಗಿಲಿಕ್ಕೆ ನಾವು ಫ್ಲಾಟ್ ಚಿಸಲ್ ಅನ್ನು ಬಳಸ್ತೀವಿ. ಇಟ್ ಈಸ್ ಯೂಸ್ಡ್ ಫಾರ್ ರಿಮೂವ್ ದ ಮೆಟಲ್ ಆನ್ ಲಾರ್ಜ್ ಫ್ಲಾಟ್ ಸರ್ಫೇಸ್ ಅಂಡ್ ಚಿಪ್ ಎಕ್ಸೆಸ್ ಮೆಟಲ್ ಆಫ್ ವೆಲ್ಡ್ ಜಾಯಿಂಟ್ಸ್ ಅಂಡ್ ಕ್ಯಾಸ್ಟಿಂಗ್. ಕ್ಯಾಸ್ಟಿಂಗ್ ನಲ್ಲಿ ಇರ್ತಕ್ಕಂಥ ಎಕ್ಸೆಸ್ ಮೆಟಲ್ಲು, ವೆಲ್ಡ್ ಜಾಯಿಂಟ್ಸ್ ನಲ್ಲಿ ಇರ್ತಕ್ಕಂಥ ಎಕ್ಸೆಸ್ ಮೆಟಲ್ಲು ಅಥವಾ ಲಾರ್ಜ್ ಸರ್ಫೇಸ್ ನಲ್ಲಿ ಇರ್ತಕ್ಕಂಥ ಮೆಟಲ್ ಅನ್ನು ರಿಮೂವ್ ಮಾಡಲಿಕ್ಕೆ ಜನರಲ್ ಆಗಿ ನಾವು ಈ ಫ್ಲಾಟ್ ಚಿಸಲ್ ಅನ್ನ ಬಳಸ್ತೀವಿ. ಇನ್ನು ಕ್ರಾಸ್ ಕಟ್ ಚಿಸಲ್ ಅಂತ ಬರುತ್ತೆ. ಸೊ ದಿಸ್ ಇಸ್ ದ ಕ್ರಾಸ್ ಕಟ್ ಚಿಸಲ್. ಸೊ ದೀಸ್ ಆರ್ ಯೂಸ್ಡ್ ಫಾರ್ ಕಟಿಂಗ್ ದ ಕೀವೇಸ್, ಗ್ರೂವ್ಸ್ ಅಂಡ್ ಸ್ಲಾಟ್. ಈ ಕ್ರಾಸ್ ಕಟ್ ಚಿಸಲ್ ಅನ್ನ ಎಲ್ಲಿ ಬಳಸ್ತೀವಿ ಅಂದ್ರೆ ಮಕ್ಕಳೇ, ಕೀವೇಸ್ ಅಂತ ಬರುತ್ತೆ. ಸ್ಲಾಟ್ ಒಂದು ರೆಕ್ಟ್ಯಾಂಗ್ಯುಲರ್ ಗ್ರೂವ್ ಇರುತ್ತೆ. ಆ ರೆಕ್ಟ್ಯಾಂಗ್ಯುಲರ್ ಗ್ರೂವ್ಸ್ ನ, ಸ್ಲಾಟ್ಸ್ ಅನ್ನ ನಾವು ಚಿಪ್ಪಿಂಗ್ ಮಾಡಲಿಕ್ಕೆ, ಮೆಟಲ್ ಅನ್ನು ರಿಮೂವ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. ಥರ್ಡ್ ಒನ್ ಈಸ್ ಕಾಲ್ಡ್ ಹಾಫ್ ರೌಂಡ್ ನೋಸ್ ಚಿಸಲ್. ದಿಸ್ ಈಸ್ ಹಾಫ್ ರೌಂಡ್ ನೋಸ್ ಚಿಸಲ್. ನೋಡಿ, ಈ ರೀತಿ ಟಿಪ್ ಏನು ಕಟಿಂಗ್ ಪಾಯಿಂಟ್ ಇರುತ್ತೆ ಅದು ಆಫ್ ರೌಂಡ್ ನೋಸ್ ಇರುತ್ತೆ. ಇಲ್ಲಿ ಎನ್ಲಾರ್ಜ್ ಮಾಡಿ ತೋರಿಸಿದ್ದಾರೆ ನೋಡಿ. ದೀಸ್ ಚಿಸಲ್ಸ್ ಆರ್ ಯೂಸ್ಡ್ ಫಾರ್ ಕಟಿಂಗ್ ಕರ್ವ್ಡ್ ಗ್ರೂವ್ಸ್, ದಟ್ ಮೀನ್ಸ್ ಆಯಿಲ್ ಗ್ರೂವ್ಸ್ ಅಂತ ನಾವು ಕರಿತೀವಿ. ನೆನಪಲ್ಲಿ ಇಟ್ಕೋಬೇಕು. ಬೇರಿಂಗ್ ಸರ್ಫೇಸ್ ನಲ್ಲಿ ಸಾಮಾನ್ಯವಾಗಿ ಆಯಿಲ್ ಗ್ರೂವ್ಸ್ ಅನ್ನ ಕಟ್ ಮಾಡಲಿಕ್ಕೆ ಈ ಹಾಫ್ ರೌಂಡ್ ನೋಸ್ ಚಿಸಲ್ ಅನ್ನು ನಾವು ಬಳಸ್ತೀವಿ. ಅನದರ್ ಒನ್ ಈಸ್ ಡೈಮಂಡ್ ಪಾಯಿಂಟ್ ಚಿಸಲ್. ನೋಡಿ, ಇಲ್ಲಿ ಡೈಮಂಡ್ ಪಾಯಿಂಟ್, ದ ಪಾಯಿಂಟ್ ಇಸ್ ಲೈಕ್ ಎ ಡೈಮಂಡ್ ಸೇಪ್. ದಟ್ಸ್ ವೈ ಇಟ್ ಇಸ್ ಕಾಲ್ಡ್ ಎ ಡೈಮಂಡ್ ಪಾಯಿಂಟ್ ಚಿಸಲ್. ದೀಸ್ ಟೈಪ್ ಆಫ್ ಚಿಸಲ್ಸ್ ಆರ್ ಯೂಸ್ಡ್ ಫಾರ್ ಸ್ಕ್ವೇರಿಂಗ್ ದ ಮೆಟಲ್ಸ್ ಅಟ್ ದ ಕಾರ್ನರ್ಸ್. ನೋಡಿ, ಇಲ್ಲಿ 2 ಮೆಟಲ್ ಇದೆ. ಇಲ್ಲಿ ಕಾರ್ನರ್ ನಲ್ಲಿ ಉಳಿಕೆ ಮೆಟಲ್ ಅನ್ನ ಸ್ಕ್ವೇರಿಂಗ್ ಮಾಡಲಿಕ್ಕೆ, ಕಾರ್ನರ್ ಅಲ್ಲಿ ಏನು ಮೆಟಲ್ ಉಳ್ಕೊಂಡಿದೆ ಆ ಮೆಟಲ್ ಅನ್ನ ರಿಮೂವ್ ಮಾಡಲಿಕ್ಕೆ ಯಾವ ಚಿಸಲ್ ಅನ್ನ ಬಳಸ್ತೀವಿ? ಡೈಮಂಡ್ ಪಾಯಿಂಟ್ ಚಿಸಲ್. ದಿಸ್ ಆರ್ ಯೂಸ್ಡ್ ಫಾರ್ ಸ್ಕ್ವೇರಿಂಗ್ ಮೆಟೀರಿಯಲ್ಸ್ ಅಟ್ ದ ಕಾರ್ನರ್ಸ್. ಸೊ ಫೈನಲಿ ಫಿಫ್ತ್ ಒನ್ ಇಸ್ ಕಾಲ್ಡ್ ವೆಬ್ ಚಿಸಲ್. ಈ ಚಿಸಲ್ ಅನ್ನ ಸಾಮಾನ್ಯವಾಗಿ ನಾವು ಫಿಟ್ಟರ್ಸ್ ಜಾಸ್ತಿ ಬಳಸ್ತೀವಿ ಮಕ್ಕಳೇ. ದೀಸ್ ಚಿಸಲ್ಸ್ ಆರ್ ಯೂಸ್ಡ್ ಫಾರ್ ಸೆಪರೇಟಿಂಗ್ ದ ಮೆಟಲ್ಸ್ ಆಫ್ಟರ್ ಚೈನ್ ಡ್ರಿಲ್ಲಿಂಗ್. ನಾವು ಈ ಮಧ್ಯದಲ್ಲಿ ಮೆಟಲ್ ಏನಾದರೂ ಸಪರೇಟ್ ಮಾಡುವಂತಹ ಸಂದರ್ಭದಲ್ಲಿ, ಉದಾಹರಣೆಗೆ ಯಾವುದೋ ಒಂದು ಸ್ಕ್ವೇರ್ ಫಿಟ್ಟಿಂಗ್, ರೆಕ್ಟ್ಯಾಂಗ್ಯುಲರ್ ಫಿಟ್ಟಿಂಗ್, ರೌಂಡ್ ಫಿಟ್ಟಿಂಗ್, ಸ್ಕ್ವೇರ್ ಫಿಟ್ಟಿಂಗ್ ಲೈಕ್ ದಟ್, ಆ ಒಂದು ಪಾರ್ಟ್ ಅನ್ನ ನಾವು ತೆಗಿಬೇಕಾದ್ರೆ ಫಸ್ಟ್ ಚೈನ್ ಡ್ರಿಲ್ ಅನ್ನ ಮಾಡ್ತೀವಿ. ಸೆಂಟರ್ ನಲ್ಲಿ ಮೆಟಲ್ ಅನ್ನ ರಿಮೂವ್ ಮಾಡಬೇಕಾದ್ರೆ ಆ ಚೈನ್ ಡ್ರಿಲ್ ಆಗಿರತಕ್ಕಂಥ ಪಾರ್ಟ್ ಅನ್ನ ಸಪರೇಟ್ ಮಾಡಲಿಕ್ಕೆ ನಾವು ವೆಬ್ ಚಿಸಲ್ಸ್ ಅನ್ನು ನಾವು ಬಳಸ್ತೀವಿ. ಚೈನ್ ಡ್ರಿಲ್ಲಿಂಗ್ ಆಗಿರತಕ್ಕಂಥ ಪಾರ್ಟ್ ಅನ್ನ ಸಪರೇಟಿಂಗ್ ಮಾಡಲಿಕ್ಕೆ ವೆಬ್ ಚಿಸಲ್ ಅನ್ನು ನಾವು ಬಳಸ್ತೀವಿ. ಇವಿಷ್ಟು ಮಕ್ಕಳೇ 5 ಥರದ ಟೈಪ್ ಆಫ್ ಚಿಸಲ್. ಇನ್ನು ಹೌ ದ ಚಿಸಲ್ಸ್ ಆರ್ ಸ್ಪೆಸಿಫೈಡ್.
chisels are specified according to the length. ಅದರದ್ದು ಲೆಂತ್ ಎಷ್ಟಿದೆ, ವಿಡ್ತ್ ಎಷ್ಟಿದೆ, ವಿಡ್ತ್ ಆಫ್ ದಿ ಕಟಿಂಗ್ ಎಡ್ಜ್ ಅಂತ ಕರಿತೀವಿ. ಅದರದ ಟೈಪ್, ಕ್ರಾಸ್ ಸೆಕ್ಷನ್ ಆಫ್ ದ ಬಾಡಿ. ಒಂದು ಲೆಂತು, ವಿಡ್ತು, ಕಟಿಂಗ್ ಎಡ್ಜು, ವಿಡ್ತ್ ಆಫ್ ಕಟಿಂಗ್ ಎಡ್ಜು, ಟೈಪು, ಕ್ರಾಸ್ ಸೆಕ್ಷನ್ ಆಫ್ ದಿ ಬಾಡಿ. ಫಾರ್ ಎಕ್ಸಾಂಪಲ್, ಈಗಾಗಲೇ ಹೇಳಿದೆ ಲೆಂತ್ ವೇರೀಸ್ ಫ್ರಮ್ 100 to 400 or 150 to 400 mm and width varies from according to the type of chisel. ಟೈಪ್ ಆಫ್ ಚಿಸಲ್ ಮೇಲೆ ವಿಡ್ತು ವೆರಿ ಆಗುತ್ತೆ. ಉದಾಹರಣೆಗೆ ಫ್ಲಾಟ್ ಚಿಸಲ್ ಆದರೆ ನಿಮಗೆ 10 mm ಇಂದನೂ ಕೂಡ ಸಿಗುತ್ತೆ. ಎಕ್ಸಾಂಪಲ್ ಒಂದು ಸ್ಪೆಸಿಫೈ. ಸೊ ಚಿಸಲ್ ಕೋಲ್ಡ್ ಫ್ಲಾಟ್ 200 into 25 mm, IS 402. ನೋಡಿ ಇಲ್ಲಿ ಇದು ಯಾವ ಕೆಟಗರಿ? ಕೋಲ್ಡ್ ಚಿಸಲ್. ಸೊ ಟೈಪ್ ಏನು ಬಂತು? ಫ್ಲಾಟ್. ಮತ್ತೆ ಲೆಂತ್ ಏನು ಬಂತು ಮಕ್ಕಳೇ? 200 mm. ಕಟಿಂಗ್ ಎಡ್ಜ್ ವಿಡ್ತ್ ಏನಿದೆ? 25 mm. ಸೊ IS 402. IS 402 ಅಂದರೆ ಇಂಡಿಯನ್ ಸ್ಟ್ಯಾಂಡರ್ಡ್, ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ ನಂಬರ್ 402. ಲೈಕ್ ದಟ್ ನಾವು ಚಿಸಲ್ಸ್ ಅನ್ನ ಸ್ಪೆಸಿಫೈ ಮಾಡ್ತೀವಿ. Chisels are specified according to the type, length, width of cutting edge and followed by IS number. Now let us come to the angles of chisel. ಇದು ಇಂಪಾರ್ಟೆಂಟ್. angle of chisels. You see ಇಲ್ಲಿ ಒಂದು ಚಿಸಲ್ ಇದೆ. ಆ ಚಿಸಲ್ನಲ್ಲಿ ಸೆಲೆಕ್ಷನ್ ಆಫ್ ದಿ ಪಾಯಿಂಟ್ ಆಂಗಲ್ ಏನು ಬರುತ್ತೆ? ಡಿಫ್ರೆಂಟ್ ಮೆಟೀರಿಯಲ್ಸ್, ಬೇರೆ ಬೇರೆ ಮೆಟೀರಿಯಲ್ಸ್ಗೆ ಬೇರೆ ಬೇರೆ ಪಾಯಿಂಟ್ ಆಂಗಲ್ಸ್ನ ನಾವು ಸೆಲೆಕ್ಟ್ ಮಾಡ್ಕೊಳ್ತೀವಿ. ದ ಕರೆಕ್ಟ್ ಪಾಯಿಂಟ್ ನೋಡಿ ಇಲ್ಲಿ ಕೊಟ್ಟಿದ್ದಾನೆ. ಇಲ್ಲಿ ಒಂದು ಪಾಯಿಂಟ್ ಆಂಗಲ್ ಅಂತಿದೆ, ಇನ್ನೊಂದು ರ್ಯಾಕ್ ಆಂಗಲ್ ಅಂತಿದೆ, ಇನ್ನೊಂದು ಕ್ಲಿಯರೆನ್ಸ್ ಆಂಗಲ್ ಅಂತಿದೆ, ಇನ್ನೊಂದು ಆಂಗಲ್ ಆಫ್ ಇನ್ಕ್ಲಿನೇಷನ್ಸ್ ಅಂತ ಕರಿತೀವಿ. ಆಲ್ಫಾ, ಬೀಟಾ, ಗ್ಯಾಮಾ ಅಂತ ಕೊಟ್ಟಿದ್ದೀವಿ. ಇಲ್ಲಿ ಆಲ್ಫಾ ಬಂದು ಕ್ಲಿಯರೆನ್ಸ್, ಬೀಟಾ ಬಂದು ಪಾಯಿಂಟ್ ಆಂಗಲ್, ಗ್ಯಾಮಾ ಬಂದು ರ್ಯಾಕ್ ಆಂಗಲ್. ದ ಕರೆಕ್ಟ್ ಪಾಯಿಂಟ್ ಆರ್ ಕಟಿಂಗ್ ಆಂಗಲ್ ಬೀಟಾ ಆಫ್ ದ ಚಿಸಲ್ ಡಿಪೆಂಡ್ಸ್ ಆನ್ ದ ಮೆಟೀರಿಯಲ್. ಏನು ಈ ಪಾಯಿಂಟ್ ಆಂಗಲ್ ಅಂತ ಕರಿತೀವಿ, ಈ ಪಾಯಿಂಟ್ ಆಂಗಲ್ ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದ್ರೆ ಮಕ್ಕಳೇ, ಯಾವ ಟೈಪ್ ಆಫ್ ಮೆಟಲ್. ಉದಾಹರಣೆಗೆ ಅದು ಕ್ಯಾಸ್ಟ್ ಐರನ್, ಬ್ರಾಸ, ಸಾಫ್ಟ, ಹಾರ್ಡ್, ಆ ರೀತಿ. ಲೈಕ್ ದಟ್. ಸೊ ಇಟ್ ಡಿಪೆಂಡ್ಸ್ ಅಪಾನ್ ದಿ ಪಾಯಿಂಟ್ ಆರ್ ಕಟಿಂಗ್ ಆಂಗಲ್. ಶಾರ್ಪ್ ಆಂಗಲ್ಸ್ ಆರ್ ಗಿವನ್ ಫಾರ್ ಸಾಫ್ಟ್ ಮೆಟೀರಿಯಲ್ಸ್. ಸಾಫ್ಟ್, ತುಂಬ ಕಡಿಮೆ ಇರ್ತಕ್ಕಂಥ ಆಂಗಲ್ಸ್ ಅನ್ನ ಜನರಲ್ ಆಗಿ ನಾವು ಸಾಫ್ಟ್ ಮೆಟಲ್ನ ಚಿಪ್ಪಿಂಗ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. ಲಾರ್ಜ್ ಅಂದರೆ ವೈಡ್ ಆಂಗಲ್ಸ್ ಇರ್ತಕ್ಕಂಥದ್ದನ್ನ ಹಾರ್ಡ್ ಮೆಟೀರಿಯಲ್ಸ್ ನಾವು ಚಿಪ್ ಮಾಡಲಿಕ್ಕೆ ನಾವು ಬಳಸ್ತೀವಿ. ದ ಕರೆಕ್ಟ್ ಪಾಯಿಂಟ್ ಅಂಡ್ ಆಂಗಲ್ ಆಫ್ ಇನ್ಕ್ಲಿನೇಷನ್ ಜನರೇಟ್ ದ ಕರೆಕ್ಟ್ ರ್ಯಾಕ್ ಅಂಡ್ ಕ್ಲಿಯರೆನ್ಸ್ ಆಂಗಲ್. ನೋಡಿ ಈ ಕರೆಕ್ಟ್ ಪಾಯಿಂಟ್ ಆಂಗಲ್ ಹಾಗೂ ಈ ಆಂಗಲ್ ಆಫ್ ಇನ್ಕ್ಲಿನೇಷನ್ಸ್. ನೋಡಿ ಒಂದು ಬ್ಲೇಡನ್ನು ಬರಿಬೇಕಾದ್ರೆ ನೀವು ಹಿಂಗೆ ಒಂದು ಸ್ವಲ್ಪ ಬ್ಲೇಡನ್ನು ಹಿಂಗೆ ಹ್ಯಾಂಗಲ್ ಕೊಡ್ತೀರಿ. ಸೊ ಅದು ಕ್ಲಿಯರೆನ್ಸ್ ಅಂದರೆ ಆಂಗಲ್ ಆಫ್ ಇನ್ಕ್ಲಿನೇಷನ್ಸ್ ಅಂತ ಕರಿತೀವಿ. ಸೊ ನೀವೇನಾದರೂ ಆಂಗಲ್ ಆಫ್ ಇನ್ಕ್ಲಿನೇಷನ್ಸ್ ಅನ್ನ ಕಡಿಮೆ ಮಾಡಿದ್ರೆ ಹಿಂಗೆ ಸ್ಲಿಪ್ ಆಗ್ತಾ ಇರುತ್ತೆ. ಜಾಸ್ತಿ ಕೊಟ್ಟರೆ ಅಲ್ಲೇ ಡಿಗ್ ಆಗುತ್ತೆ, ಅದು ಕಟ್ ಆಗಲ್ಲ ಮೆಟೀರಿಯಲ್ಸ್. ಲೈಕ್ ದಟ್ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾವುದೋ ಪಾಯಿಂಟ್ ಆಂಗಲ್ಲು ಮತ್ತು ಆಂಗಲ್ ಆಫ್ ಇನ್ಕ್ಲಿನೇಷನ್ಸ್ ಏನಿದೆ ಅದು ಕರೆಕ್ಟ್ ರ್ಯಾಕ್ ಆಂಗಲ್ಲು ಮತ್ತು ಕ್ಲಿಯರೆನ್ಸ್ ಆಂಗಲನ್ನು ಜನರೇಟ್ ಮಾಡುತ್ತೆ. ಈಗ ರ್ಯಾಕ್ ಆಂಗಲ್ ಅನ್ನು ನೋಡೋಣ ಮಕ್ಕಳೇ. ದ ರ್ಯಾಕ್ ಆಂಗಲ್ ನೋಡಿ ಇಲ್ಲಿ ಗ್ಯಾಮಾ ಅಂತ ತೋರಿಸಿದೀವಿ. ದ ರ್ಯಾಕ್ ಆಂಗಲ್ ಇಸ್ ದ ಆಂಗಲ್ ಬಿಟ್ವೀನ್ ದಿ ಟಾಪ್ ಫೇಸ್ ಆಫ್ ದಿ ಕಟಿಂಗ್ ಪಾಯಿಂಟ್. ನೋಡಿ ಇಲ್ಲಿಂದ ತೋರಿಸ್ತಾ ಇದ್ದೀನಿ ಇಲ್ಲಿ. ಅಂಡ್ ನಾರ್ಮಲ್ ಟು ದಿ ವರ್ಕ್ ಸರ್ಫೇಸ್. ನಾರ್ಮಲ್ ಟು ದಿ ವರ್ಕ್ ಸರ್ಫೇಸ್. ಇಲ್ಲಿ ಲಂಬವಾಗಿದೆಯಲ್ಲ, ಇಲ್ಲಿಂದ ಈ ಪಾಯಿಂಟ್ ಇಂದ ಈ ಪಾಯಿಂಟ್ ವರೆಗೆ, ಸೊ ಕಟಿಂಗ್ ಎಡ್ಜ್ ಪಾಯಿಂಟ್ ವರೆಗೆ, ದಿಸ್ ಇಸ್ ಕಾಲ್ಡ್ ರ್ಯಾಕ್ ಆಂಗಲ್ ಅಂತ ನಾವು ಕರಿತೀವಿ. ಅನದರ್ ಒನ್ ಕ್ಲಿಯರೆನ್ಸ್ ಆಂಗಲ್. ಕೆಳಗಡೆ ಇದೆ ಆಲ್ಫಾ ಅಂತ ಇದೆ. ಸೊ ದೀಸ್ ಆಂಗಲ್, ಇಟ್ ಇಸ್ ದ ಆಂಗಲ್ ಬಿಟ್ವೀನ್ ದಿ ಬಾಟಮ್ ಫೇಸ್ ಆಫ್ ದ ಕಟಿಂಗ್ ಪಾಯಿಂಟ್. ನೋಡಿ ಇಲ್ಲಿ ಬಾಟಮ್ ಫೇಸ್ ಆಫ್ ದಿ ಕಟಿಂಗ್ ಪಾಯಿಂಟ್ ಅಂಡ್ ಟಾಂಜೆಂಟ್ ಟು ದಿ ವರ್ಕ್ ಸರ್ಫೇಸ್. ಈ ವರ್ಕ್ ಸರ್ಫೇಸ್ ಏನಿದೆ ಇಲ್ಲಿವರೆಗೆ ಆಡ್ತಾ ಕಟಿಂಗ್ ಎಡ್ಜ್, ದಿಸ್ ಇಸ್ ಕಾಲ್ಡ್ ಕ್ಲಿಯರೆನ್ಸ್ ಆಂಗಲ್. ಕೆಳಗಡೆ ಇದೆಯಲ್ಲ ಆಲ್ಫಾ, ಅದನ್ನು ನಾವು ಕ್ಲಿಯರೆನ್ಸ್ ಆಂಗಲ್ ಅಂತ ಕರಿತೀವಿ. The correct point angle and angle of inclination generate the correct rack and clearance angle. ಇದು ಈ ಪಾಯಿಂಟ್ ಆಂಗಲ್ ಮತ್ತೆ ಆಂಗಲ್ ಆಫ್ ಇನ್ಕ್ಲಿನೇಷನ್ಸ್ ಸರಿಯಾಗಿದ್ರೆ ಈ ರ್ಯಾಕ್ ಆಂಗಲ್ಲು ಮತ್ತೆ ಕ್ಲಿಯರೆನ್ಸ್ ಆಂಗಲ್ಲು ಕರೆಕ್ಟಾಗಿ ಜನರೇಟ್ ಆಗುತ್ತೆ. ಸೊ ಇಫ್ ದ ಕ್ಲಿಯರೆನ್ಸ್ ಆಂಗಲ್ ಇಸ್ ಟೂ ಲೋ, ಈಗ ಏನು ಕ್ಲಿಯರೆನ್ಸ್ ಆಂಗಲ್ ಅನ್ನು ಈಗ ಇಷ್ಟಿರಬೇಕು ಅಂದ್ಕೊಳ್ಳಿ, ಅದನ್ನು ತುಂಬ ಕಡಿಮೆ ಮಾಡ್ಬಿಟ್ರೆ ಏನಾಗುತ್ತೆ?
ಅಥವಾ 0 ಇದ್ರೆ ಏನಾಗುತ್ತೆ, ಫುಲ್ ಹಿಂಗ್ ಬಂದ್ರೆ ಏನಾಗುತ್ತೆ, ಈ ಹಂದೇಟ್ಗೆ ರ್ಯಾಕ್ ಆಂಗಲ್ ದೊಡ್ಡದಾಗುತ್ತೆ, ಮೇಲ್ಗಡೆ ಇರ್ತಕ್ಕಂಥ ಆಂಗಲ್ ರ್ಯಾಕ್ ಆಂಗಲ್ ಇನ್ಕ್ರೀಸ್ ಆಗುತ್ತೆ. ದ ಕಟಿಂಗ್ ಎಡ್ಜ್ ಕೆನಾಟ್ ಪೆನಿಟ್ರೇಟ್, ವರ್ಕ್ ಒಳಗೆ ಕಟಿಂಗ್ ಎಡ್ಜ್ ಹೋಗಲ್ಲ, ಮೆಟೀರಿಯಲ್ ಅನ್ನ ಕಟ್ ಮಾಡಲ್ಲ. ಸಿಸಲ್ ವಿಲ್ ಸ್ಲಿಪ್, ಸಿಸಲ್ ಏನಾಗುತ್ತೆ, ಸ್ಲಿಪ್ ಆಗುತ್ತೆ. ಅಂದ್ರೆ ಕ್ಲಿಯರೆನ್ಸ್ ಆಂಗಲ್ ತುಂಬಾ ಕಡಿಮೆ ಇತ್ತು, ತುಂಬಾ ಕಡಿಮೆನೂ ಇರಬಾರ್ದು, ತುಂಬಾ ಜಾಸ್ತಿನೂ ಇರಬಾರ್ದು. ಸೊ ಹಾಗಾಗಿ ತುಂಬಾ ಕಡಿಮೆ ಇದ್ದು ಅಥವಾ 0 ಇದ್ರೆ ರ್ಯಾಕ್ ಆಂಗಲ್ ಇನ್ಕ್ರೀಸ್ ಆಗುತ್ತೆ, ಕಟಿಂಗ್ ಎಡ್ಜು ಪೆನಿಟ್ರೇಟ್ ಆಗಲ್ಲ, ವರ್ಕ್ ಒಳಗಡೆಗೆ ನುಗ್ಗಲ್ಲ, ಮೆಟಲ್ ಕಟ್ ಆಗಲ್ಲ, ಚಿಸಲ್ ಏನಾಗುತ್ತೆ, ಸ್ಲಿಪ್ ಆಗುತ್ತೆ. ಇಫ್ ದ ಕ್ಲಿಯರೆನ್ಸ್ ಆಂಗಲ್ ಇಸ್ ಟು ಹೈ ಅಥವಾ ಗ್ರೇಟ್, ರ್ಯಾಕ್ ಆಂಗಲ್ ಏನಾಗುತ್ತೋ ಮೇಲೆ ಕಡಿಮೆ ಆಗೋಯ್ತು, ಬೀಟಾ ಗ್ಯಾಮಾ ಏನಾಯ್ತು, ಕಡಿಮೆ ಆಯ್ತು, ರ್ಯಾಕ್ ಆಂಗಲ್ ಕಡಿಮೆ ಆಗೋಯ್ತು. ದ ಕಟಿಂಗ್ ಎಡ್ ಡಿಕ್ಸ್, ಕಟಿಂಗ್ ನೀವು ಹೊಡೆದ ತಕ್ಷಣ ಮೆಟಲ್ ರಿಮೂವ್ ಆಗಲ್ಲ, ಚಿಸಲ್ ಮೆಟಲ್ ಒಳಗಡೆಗೆ ಹೋಗ್ತಾ ಇದೆ. ನೋಡಿ ಇಲ್ಲಿ ದ ಕಟಿಂಗ್ ಎಡ್ ಡಿಕ್ಸ್ ಇನ್ ಅಂಡ್ ಕಟ್ ಪ್ರೋಗ್ರೆಸ್ಲಿ ಇನ್ಕ್ರೀಸ್, ಏನಾಗುತ್ತೆ, ಒಳಗಡೆ ಡಿಗ್ ಆಗುತ್ತೆ, ಮೆಟಲ್ ನೋಡಿ ಈ ರೀತಿ ಹ್ಯಾಂಗಲ್ ಜಾಸ್ತಿ ಆಗಿ ಮೆಟಲ್ ಜಾಸ್ತಿ ಪ್ರೋಗ್ರೆಸಿವ್ ಆಗಿ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇರುತ್ತೆ, ಸರಿಯಾಗಿ ಕಟ್ ಆಗಲ್ಲ. ಯಾವಾಗ ಕ್ಲಿಯರೆನ್ಸ್ ಆಂಗಲ್ ಜಾಸ್ತಿ ಇದ್ದಾಗ, ಕ್ಲಿಯರೆನ್ಸ್ ಆಂಗಲ್ ಜಾಸ್ತಿ ಇದ್ದಾಗ ಆಂಗಲ್ ಆಫ್ ಇನ್ಕ್ಲಿನೇಷನ್ ಜಾಸ್ತಿ ಆಯ್ತು, ರ್ಯಾಕ್ ಆಂಗಲ್ ಕಡಿಮೆ ಆಯ್ತು, ಚಿಸಲ್ ಕಟಿಂಗ್ ಎಡ್ಜ್ ಡಿಗ್ ಆಗ್ತಾ ಇದೆ, ವರ್ಕ್ ಒಳಗಡೆಗೆ ಡಿಗ್ ಆಗ್ತಾ ಇದೆ, ಮೆಟೀರಿಯಲ್ ಸರಿಯಾಗಿ ಕಟ್ ಆಗ್ತಾ ಇಲ್ಲ. ಸೊ ದಿಸ್ ಇಸ್ ದಿ ರಿಲೇಷನ್ಸ್ ಬಿಟ್ವೀನ್ ರ್ಯಾಕ್ ಆಂಗಲ್, ಕ್ಲಿಯರೆನ್ಸ್ ಆಂಗಲ್, ಆಂಗಲ್ ಆಫ್ ಇನ್ಕ್ಲಿನೇಷನ್ಸ್ ಅಂಡ್ ಪಾಯಿಂಟ್ ಆಂಗಲ್. ಅರ್ಥ ಆಯ್ತಲ್ಲ ಮಕ್ಕಳೇ? ಯಾವಾಗ್ಲೂ ಹಾಗಾಗಿ ಈ ಪಾಯಿಂಟ್ ಆಂಗಲ್ ಮತ್ತೆ ಆಂಗಲ್ ಆಫ್ ಇನ್ಕ್ಲಿನೇಷನ್ಸ್ ಸರಿಯಾಗಿದ್ಬಿಟ್ರೆ ನಿಮ್ಮ ರ್ಯಾಕ್ ಆಂಗಲ್ ಮತ್ತೆ ಕ್ಲಿಯರೆನ್ಸ್ ಆಂಗಲ್ ಏನಿರುತ್ತೆ ಅದು ಸರಿಯಾಗಿರುತ್ತೆ. ಸೊ ಈಸಿ ಆಪರೇಷನ್, ಶಿಪ್ಪಿಂಗ್ ಆಪರೇಷನ್ಸ್ ಅನ್ನು ನಾವು ಮಾಡಬಹುದು. ಈಗ ನಾನು ಆಗಲೇ ಹೇಳಿದಂಗೆ ಡಿಫ್ರೆಂಟ್ ಕಟಿಂಗ್ ಆಂಗಲ್ಸ್ ಆಫ್ ಚಿಸಲ್ಸ್, ಕಟಿಂಗ್ ಆಂಗಲ್ಸ್ ಯಾವ್ಯಾವ ತರ ಇದೆ, ಯಾವ್ಯಾವ ಮೆಟಲ್ಗೆ ಅಂತ ನಾವು ನೋಡೋದಾದ್ರೆ, ಐ ಕಾರ್ಬನ್ ಸ್ಟೀಲ್ ಅನ್ನು ನೀವು ಕಟ್ ಮಾಡಬೇಕಾದ್ರೆ ಪಾಯಿಂಟ್ ಆಂಗಲ್ 65 ಡಿಗ್ರಿ ಇರಬೇಕು, ಆಂಗಲ್ ಆಫ್ ಇನ್ಕ್ಲಿನೇಷನ್ಸ್ ಎಷ್ಟಿರಬೇಕು, 39.5 ಡಿಗ್ರಿ ಇರಬೇಕು. ಕ್ಯಾಸ್ಟ್ ಐರನ್ಗೆ 60 ಡಿಗ್ರಿ ಇರಬೇಕು, ಆಂಗಲ್ ಆಫ್ ಇನ್ಕ್ಲಿನೇಷನ್ 37 ಡಿಗ್ರಿ ಇರಬೇಕು. ಮೈಲ್ಡ್ ಸ್ಟೀಲ್ಗೆ 55 ಡಿಗ್ರಿ ಇರಬೇಕು, ನೆನ್ಪಲ್ಲಿ ಇಟ್ಕೊಳ್ಳಿ, 55 ಡಿಗ್ರಿ ಮೈಲ್ಡ್ ಸ್ಟೀಲ್ ನೆನ್ಪಲ್ಲಿ ಇಟ್ಕೋಬೇಕು. ಅದರದ್ದು ಆಂಗಲ್ ಆಫ್ ಇನ್ಕ್ಲಿನೇಷನ್ 34.5 ಡಿಗ್ರಿ ಇರುತ್ತೆ. ಇನ್ನು ಬ್ರಾಸ್ ಬಂದ್ರೆ ಪಾಯಿಂಟ್ ಆಂಗಲ್ ಬಂದು 50 ಡಿಗ್ರಿ, ಆಂಗಲ್ ಆಫ್ ಇನ್ಕ್ಲಿನೇಷನ್ಸ್ 32 ಡಿಗ್ರಿ. ಕಾಪರ್ ಬಂದ್ರೆ ಪಾಯಿಂಟ್ ಆಂಗಲ್ 45 ಡಿಗ್ರಿ, ಸೊ ಆಂಗಲ್ ಆಫ್ ಇನ್ಕ್ಲಿನೇಷನ್ 29.5 ಡಿಗ್ರಿ. ಇನ್ನು ಅಲ್ಯೂಮಿನಿಯಂ ಬಂದ್ರೆ 30 ಡಿಗ್ರಿ, ಆಂಗಲ್ ಆಫ್ ಇನ್ಕ್ಲಿನೇಷನ್ 22 ಡಿಗ್ರಿ. ಇಲ್ಲಿ ನೋಡಿ ಮಕ್ಕಳೇ, ಈಗಾಗಲೇ ನಾನು ಹೇಳಿದ್ದೀನಿ, ಮೆಟೀರಿಯಲ್ಸ್ ಇದು ಚಿಸಲ್ ಕಟಿಂಗ್ ಪಾಯಿಂಟ್ ಆಂಗಲ್ ಇಟ್ ಡಿಪೆಂಡ್ಸ್ ಅಪಾನ್ ದಿ ಮೆಟೀರಿಯಲ್. ಸಾಫ್ಟ್ ಮೆಟೀರಿಯಲ್ ಇದ್ರೆ ಆಂಗಲ್ ಆಫ್ ಪಾಯಿಂಟ್ ಆಂಗಲ್ ಏನಿರುತ್ತೆ ಕಡಿಮೆ ಇರುತ್ತೆ, ಹಾರ್ಡ್ ಮೆಟೀರಿಯಲ್ ಇದ್ರೆ ಆಂಗಲ್ ಏನಿರುತ್ತೆ ಹಾರ್ಡ್ ಇರುತ್ತೆ, ಜಾಸ್ತಿ ಇರುತ್ತೆ ಅಂತ ಹೇಳಿದ್ದೀನಿ. ಅದ್ರ ಪ್ರಕಾರ ನೋಡಿ, ಅಲ್ಯೂಮಿನಿಯಂ ಇಲ್ಲಿರೋ ಮೆಟೀರಿಯಲ್ಗೆಲ್ಲ ಸಾಫ್ಟ್ 30 ಡಿಗ್ರಿ ಇದೆ, ಕ್ಯಾಸ್ಟ್ ಐರನ್ 60, ಐ ಕಾರ್ಬನ್ ಸ್ಟೀಲ್ 65, like that. Point angle of the chisels depends on the material. Now, chipping, already I told, chipping is a process or operation removing the excess metal with the help of chisel and hammer. ಅಂತ ಹೇಳಿದ್ದೀನಿ. Material remove in the form of chips. ಈಗ ಪಾಯಿಂಟ್ಸ್ ಟು ಬಿ ರಿಮೆಂಬರ್ಡ್ ಬೈ ಚಿಪ್ಪಿಂಗ್. ಚಿಪ್ಪಿಂಗ್ ಅನ್ನು ಮಾಡುವಂತಹ ಸಂದರ್ಭದಲ್ಲಿ ಏನೇನು ಅಂಶಗಳನ್ನ ನಾವು ಗಣನೆಗೆ ತೆಗೆದುಕೊಳ್ಬೇಕು ಅಂದ್ರೆ, ನೋಡಿ ಇಲ್ಲಿ ಚಿಸಲ್ ನಾವು ಉಪಯೋಗಿಸ್ಕೊಂಡು, ಹ್ಯಾಮರ್ ಅನ್ನ ಉಪಯೋಗಿಸ್ಕೊಂಡು ಜಾಬ್ನಲ್ಲಿ ಮೆಟಲ್ ಅನ್ನ ಚಿಪ್ ಮಾಡ್ತಾ ಇದ್ದಾರೆ, ಮೆಟಲ್ ನ ರಿಮೂವ್ ಮಾಡ್ತಾ ಇದ್ದಾರೆ. ಇಲ್ಲಿ ಏನೇನು ಕಾಣಿಸ್ತಾ ಇದೆ ನೋಡಿ, ಇಲ್ಲಿ ನಿಮಗೆ ಒಂದು ವೈಸ್ ಇದೆ, ಆ ವೈಸ್ ನಲ್ಲಿ ಜಾಬ್ ಅನ್ನ ಹೋಲ್ಡ್ ಮಾಡಿದ್ದಾರೆ, ಅದರ ಕೆಳಗಡೆ ವುಡನ್ ಪ್ಯಾಕಿಂಗ್ಸ್ ಅನ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ಚಿಸಲ್ ಅನ್ನ ಇಟ್ಕೊಂಡಿದೀವಿ, ಸೊ ನಂತರ ಹ್ಯಾಮರ್ ಅನ್ನ ಬ್ಲೋ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. ಸೊ ಹೋಲ್ಡ್ ದ ಜಾಬ್ ಫರ್ಮ್ಲಿ ಇನ್ ದ ಮಿಡಲ್ ಆಫ್ ದ ವೈಸ್ ಆಸ್ ಲೋ ಆಸ್ ಪಾಸಿಬಲ್. ಸಾಮಾನ್ಯವಾಗಿ ಜಾಬ್ ಅನ್ನ ಮಿಡಲ್ ಆಫ್ ದಿ ವೈಸ್ ನಲ್ಲಿ ತುಂಬಾ ಕೆಳಭಾಗಕ್ಕೆ ನಾವೇನ್ ಮಾಡಬೇಕು, ಅದನ್ನ ಸಮತಟ್ಟಾಗಿ ಹೋಲ್ಡ್ ಮಾಡಬೇಕು, ಫರ್ಮ್ ಆಗಿ. ಸೊ ಫಾರ್ ಎಕ್ಸಾಂಪಲ್, ಸೆಲೆಕ್ಟ್ 0.91 kg, 0.91 kg ಅಥವಾ 2 pounds ಇರತಕ್ಕಂತ ಒಂದು ಬಾಲ್ ಪೆನ್ ಹ್ಯಾಮರ್ ಅನ್ನ
ಹ್ಯಾಂಡಲ್ ಚೆನ್ನಾಗಿರ್ತಕ್ಕಂಥದ್ದು, ವೆಡ್ಜ್ ಪ್ರಾಪರ್ ಆಗಿರತಕ್ಕಂಥದ್ದನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ದ ಪೇಸ್ ಆಫ್ ದ ಹ್ಯಾಮರ್, ಇಟ್ಸ್ ಹ್ಯಾಂಡಲ್ ಅಂಡ್ ದ ಹೆಡ್ ಆಫ್ ದ ಚಿಸಲ್ ಶುಡ್ ಬಿ ಫ್ರೀ ಫ್ರಮ್ ಆಯಿಲ್ ಆರ್ ಗ್ರೀಸ್. ನೋಡಿ, ಹ್ಯಾಮರ್ ಪೇಸ್ ಇರ್ಬೋದು, ಹ್ಯಾಮರ್ ಚಿಸಲ್ ಹೆಡ್ ಇರ್ಬೋದು, ಹ್ಯಾಮರ್ ಪೇಸ್ ಇರ್ಬೋದು, ಅಲ್ಲಿ ಆಯಿಲ್ ಆಗಲಿ ಗ್ರೀಸ್ ಆಗಲಿ ಇರಬಾರ್ದು. ಹ್ಯಾಂಡಲ್ ಅಲ್ಲೂ ಕೂಡ ಆಯಿಲ್ ಆಗಲಿ ಗ್ರೀಸ್ ಆಗಲಿ ಇರಬಾರ್ದು. ಇಟ್ ಇಸ್ ಫ್ರೀ ಆಫ್ ಆಯಿಲ್ ಆರ್ ಗ್ರೀಸ್ ಐದರ್ ಬೋತ್ ಚಿಸಲ್ ಅಂಡ್ ಹ್ಯಾಮರ್. ವೆಡ್ಜು ಸರಿಯಾಗಿರ್ಬೇಕು ಹ್ಯಾಮರ್ದು. ದೆನ್ ಗ್ರಿಪ್ ದ ಹ್ಯಾಮರ್ ಹ್ಯಾಂಡಲ್ ಅಟ್ ದ ಪಾರ್ ಎಂಡ್. ನೋಡಿ, ಈ ಪಾರ್ ಎಂಡ್ ಅಂದ್ರೆ ತುದಿಯಲ್ಲಿ ಇಟ್ಕೋಬೇಕು. ಈ ಕಡೆ ಹೆಂಡ್ ನಲ್ಲಿ ಮುಂದೆ ಇಟ್ಕೊಂಡ್ರೆ ಏಟು ಸರಿಯಾಗಿ ಬೀಳಲ್ಲ, ಬ್ಲೋ ಸರಿಯಾಗಿ ಬೀಳಲ್ಲ. ರೈಸ್ ದ ಹ್ಯಾಮರ್ ಓವರ್ ದ ಶೋಲ್ಡರ್. ನೀವು ರೈಸ್ ಮಾಡ್ಬೇಕು ಹಿಂಗೆ. ಫುಲ್ ಸ್ವಿಂಗ್ ಹೆವಿ ಬ್ಲೋಸ್ ಹೆಡ್ ಮೇಲೆ ಕರೆಕ್ಟ್ ಆಗಿ. ನೋಡಿ, ಹೆಡ್ ಮೇಲೆ ನೀವೇನ್ ಮಾಡಬೇಕು, ಹ್ಯಾಮರಿಂಗ್ ಮಾಡಬೇಕು. ಹೊಡೆಯುವಂಥ ಸಂದರ್ಭದಲ್ಲಿ ಹ್ಯಾಮರ್ ಹೆಡ್, ಚಿಸಲ್ ಹೆಡ್ ಅನ್ನ ನೋಡಬಾರ್ದು, ನೀವೆಲ್ಲಿ ನೋಡ್ತಾ ಇರಬೇಕು, ಕಟಿಂಗ್ ಪಾಯಿಂಟ್ ಅನ್ನ ನೋಡ್ತಾ ಇರಬೇಕು. ಡು ನಾಟ್ ಯೂಸ್ ಮಶ್ರೂಮ್ಡ್ ಹೆಡೆಡ್ ಚಿಸಲ್. ಮಶ್ರೂಮ್ಡ್ ಅಂದ್ರೆ ಮಕ್ಕಳೇ ಚಿಸಲ್ಸ್ ಹೆಡ್ ಏನಿರುತ್ತೆ ಅದು ಅಣಬೆ ತರ ಇರುತ್ತೆ, ಅಂತ ಚಿಸಲ್ ಅನ್ನ ಬಳಸಬಾರ್ದು. ಮತ್ತೆ ಬ್ಲಂಟ್ ಅಂದ್ರೆ ಮೊಂಡ್ ಚಿಸಲ್ಸ್ ಇರುತ್ತೆ, ಅಂತ ಚಿಸಲ್ಸ್ ಅನ್ನ ಬಳಸಬಾರ್ದು. ಆಲ್ವೇಸ್ ದ ಐ ಆಫ್ ದ ಆಪರೇಟರ್ ಶುಡ್ ಬಿ ಟುವರ್ಡ್ಸ್ ದ ಕಟಿಂಗ್ ಎಡ್ಜ್ ಆಫ್ ದ ಚಿಸಲ್ ಅಂಡ್ ನಾಟ್ ಪಾಯಿಂಟಿಂಗ್ ದ ಬ್ಲೋಸ್ ಆನ್ ದ ಚಿಸಲ್ ಎಡ್. ಆಪರೇಟರ್ ಯಾರು ಚಿಪ್ಪಿಂಗ್ ಮಾಡ್ತಾ ಇರ್ತಾರೆ ಅವರು ಕಟಿಂಗ್ ಎಡ್ಜ್ ಅನ್ನ ನೋಡ್ಬೇಕೆ ಹೊರತು ಹ್ಯಾಮರ್ ಹೆಡ್ ಅನ್ನ ಬ್ಲೋ ಬಿಡ್ತಾ ಇರ್ತಲ್ಲ ಏಟ್ ಅಲ್ಲಿ ನೋಡಬಾರ್ದು. ಸೊ ಏನಾದ್ರು ಮಶ್ರೂಮ್ ಇದ್ರೆ ಅದನ್ನ ಪ್ರಾಪರ್ ಆಗಿ ನಾವು ಗ್ರೈಂಡ್ ಅನ್ನ ಮಾಡಬೇಕು. ನೋಡಿ, ಇಲ್ಲಿ ಗ್ರೈಂಡಿಂಗ್ ಅನ್ನ ಮಾಡಿದ್ದಾರೆ, ಮಶ್ರೂಮ್ ಇರ್ತಕ್ಕಂಥದ್ದನ್ನ, ಅಣಬೆ ಆಕಾರ ಇರ್ತಕ್ಕಂಥದ್ದನ್ನ. ದೆನ್ ಫಿಕ್ಸ್ ದ ಚಿಪ್ಪಿಂಗ್ ಸ್ಕ್ರೀನ್ ಆನ್ ದ ಬೆಂಚ್ ಫಾರ್ ಸೇಫ್ಟಿ. ನೋಡಿ, ನೀವು ಚಿಪ್ಪಿಂಗ್ ಅನ್ನ ಮಾಡುವಂತಹ ಸಂದರ್ಭದಲ್ಲಿ ಚಿಪ್ಪಿಂಗ್ ಸ್ಕ್ರೀನ್ ಅನ್ನ ಯೂಸ್ ಮಾಡಬೇಕು. ಅಂಡ್ ನಿಮ್ಮ ಐ ಪ್ರೊಟೆಕ್ಷನ್ಸ್ ಅನ್ನ ಮಾಡ್ಕೊಳ್ಳೋದಕ್ಕೆ ಗಾಗಲ್ಸ್ ಅನ್ನ ಯೂಸ್ ಮಾಡಬೇಕು. ಮತ್ತೆ ಪ್ರಾಪರ್ ಸೈಜ್ ಇರ್ತಕ್ಕಂಥ ಒಂದು ಹ್ಯಾಮರ್ ಅನ್ನ ನೀವು ಬಳಸಬೇಕು. ವಿಯರ್ ಚಿಪ್ಪಿಂಗ್ ಗಾಗಲ್ಸ್ ಪ್ರೊಟೆಕ್ಟ್ ಯುವರ್ ಐಸ್. ನಮ್ಮ ಕಣ್ಣನ್ನ ನಾವು ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಏನನ್ನ ಹಾಕೋಬೇಕು, ಗಾಗಲ್ಸ್ ಅನ್ನ ಹಾಕೋಬೇಕು. ಮತ್ತೆ ಎದುರಿಗೆ ಇರ್ತಕ್ಕಂಥವ್ರನ್ನ ರಕ್ಷಣೆ ಮಾಡಲಿಕ್ಕೆ ಅಲ್ಲಿ ಚಿಪ್ಪಿಂಗ್ ಸ್ಕ್ರೀನ್ ಅನ್ನ ಹಾಕಬೇಕು. ಅವಾಗ ಏನಾಗುತ್ತೆ, ನಾವು ಚಿಪ್ ಮಾಡಿದಾಗ ಬರ್ತಕ್ಕಂಥ ಮೆಟಲ್ ಪಿಸರು ಅಥವಾ ಪೀಸ್ ಏನಿರುತ್ತೆ ಅದು ಅಲ್ಲೇ ಬೀಳುತ್ತೆ, ಚಿಪ್ಪಿಂಗ್ ಸ್ಕ್ರೀನ್ಗೆ ಟಚ್ ಆಗಿಲ್ಲ ಅಂದ್ರೆ ಅದು ಮುಂದೆ ಹೋಗಿ ಬೇರೆ ಯಾರಿಗೂ ಟಚ್ ಆಗುತ್ತೆ, ಅವ್ರಿಗೆ ಇಂಜುರಿ ಆಗಬಹುದು. ಗ್ರೈಂಡ್ ದ ಚಿಸಲ್ ಪರ್ಫೆಕ್ಟ್ಲಿ ಗಿವಿಂಗ್ ರಿಲೀಫ್ ಆಂಗಲ್, ಕಟಿಂಗ್ ಆಂಗಲ್. ಚಿಸಲ್ ಅನ್ನ ಪರ್ಫೆಕ್ಟ್ ಆಗಿ ಅಕಾರ್ಡಿಂಗ್ ಟು ದ ಮೆಟೀರಿಯಲ್ ನಾವೇನ್ ಮಾಡಬೇಕು, ಗ್ರೈಂಡಿಂಗ್ ಅನ್ನ ಮಾಡಬೇಕು. ಇಷ್ಟು ಮಕ್ಕಳೇ ಚಿಸಲ್ಸ್ ಮತ್ತೆ ಚಿಪ್ಪಿಂಗ್ ಇರ್ತಕ್ಕಂಥ ಪ್ರಿಕಾಷನ್ಸು. ಚಿಪ್ಪಿಂಗ್ ಅಂದರೆ ತಿಳ್ಕೊಂಡ್ರಿ, ಚಿಸಲ್ ಟೈಪ್ಸ್ ಅಂದರೆ ತಿಳ್ಕೊಂಡ್ರಿ, ಯಾವ ಮೆಟೀರಿಯಲ್ ಅಂದರೆ ತಿಳ್ಕೊಂಡ್ರಿ, ಏನೆಲ್ಲ ಸೇಫ್ಟಿ ತೆಗೆದುಕೊಳ್ಬೇಕು ಅಂತ ನಾವು ನೋಡ್ತಾ ಬಂದಿದ್ದೀವಿ. ಈಗ ಪರೀಕ್ಷಾ ದೃಷ್ಟಿಯಿಂದ ಯಾವ್ಯಾವ ಪ್ರಶ್ನೆಗಳನ್ನು ನಿಮಗೆ ಕೇಳ್ಬೋದು. ವಿಚ್ ಫ್ಯಾಕ್ಟರ್ ಇಸ್ ಟು ಬಿ ಕನ್ಸಿಡರ್ ವೈಲ್ ಡಿಸೈಡಿಂಗ್ ದ ಕಟಿಂಗ್ ಆಂಗಲ್ ಆಫ್ ದ ಚಿಸಲ್. ಚಿಸಲ್ ಕಟಿಂಗ್ ಆಂಗಲ್ ಅನ್ನ ಡಿಸೈಡ್ ಮಾಡ್ತಕ್ಕಂಥ ಫ್ಯಾಕ್ಟರ್ ಏನೋ, ಬೇಸ್ಡ್ ಆನ್ ದ ಮೆಟೀರಿಯಲ್. ಯಾವ ಲೋಹವನ್ನು ನಾವು ಚಿಪ್ ಮಾಡಬೇಕು, ಕ್ಯಾಸ್ಟ್ ಐರನ್ನ, ಮೈಲ್ಡ್ ಸ್ಟೀಲ, ಕಾಪರ್ನ, ಅಲ್ಯೂಮಿನಿಯಮ, ಲೈಕ್ ದಟ್. ಸೊ ವಾಟ್ ಈಸ್ ದ ಕಟಿಂಗ್ ಆಂಗಲ್ ಆಫ್ ಚಿಸಲ್ ಫಾರ್ ಚಿಪ್ಪಿಂಗ್ ಮೈಲ್ಡ್ ಸ್ಟೀಲ್? ಸೊ ಮೈಲ್ಡ್ ಸ್ಟೀಲ್ ಅನ್ನ ಚಿಪ್ಪಿಂಗ್ ಮಾಡಬೇಕು ಅಂದ್ರೆ ಆ ಚಿಸಲ್ಸ್ ಕಟಿಂಗ್ ಆಂಗಲ್ ಎಷ್ಟಿರಬೇಕು ಅಂತ ಹೇಳಿದೆ, ಎಸ್ ದಟ್ ಈಸ್ 55 ಡಿಗ್ರಿ, 55 ಡಿಗ್ರಿ ಇರಬೇಕು. ಸೊ ದೆನ್ ನೇಮ್ ದ ಪಾರ್ಟ್ಸ್ ಆಫ್ ಎ ಅಂಡ್ ಬಿ ಆಫ್ ದ ಚಿಸಲ್ ಸೂಲ್. ಇಲ್ಲಿ ಎ ಅಂತ ತೋರಿಸಿದ್ದಾರೆ ಮಕ್ಕಳೇ, ಇದು ಹೆಡ್. ಸೊ ಇಲ್ಲಿ ಬಿ ಅಂತ ತೋರಿಸಿದ್ದಾರೆ, ಅದನ್ನ ಕಟಿಂಗ್ ಎಡ್ಜ್. ಎ ಇಸ್ ಕಾಲ್ಡ್ ಹೆಡ್, ಬಿ ಇಸ್ ಕಾಲ್ಡ್ ಪಾಯಿಂಟ್ ಅಥವಾ ಕಟಿಂಗ್ ಎಡ್ಜ್ ಅಂತ ನಾವು ಕರಿತೀವಿ. ಇಲ್ಲಿ ಎರಡು ಚಿಸಲ್ ಅನ್ನ ಕೊಟ್ಟಿದ್ದಾರೆ. ದ ಫಿಗರ್ ಶೋಸ್ ದ ಕಟಿಂಗ್ ಆಂಗಲ್ ಆಫ್ ಟೂ ಚಿಸಲ್. ವಿಚ್ ಒನ್ ಅಮಾಂಗ್ ದಮ್ ಇಸ್ ಸೂಟಬಲ್ ಫಾರ್ ಚಿಪ್ಪಿಂಗ್ ಸಾಫ್ಟ್ ಮೆಟೀರಿಯಲ್? ಸಾಫ್ಟ್ ಮೆಟೀರಿಯಲ್ಗೆ ಯಾವಾಗಲೂ ನಾನು ಏನು ಹೇಳಿದೆ, ಹ್ಯಾಂಗಲ್ಸ್ ಏನಿರುತ್ತೆ ಕಡಿಮೆ ಇರುತ್ತೆ. ಹಾರ್ಡ್ ಮೆಟೀರಿಯಲ್ಸ್ ಆದರೆ ಹ್ಯಾಂಗಲ್ ಏನಿರುತ್ತೆ ಜಾಸ್ತಿ ಇರುತ್ತೆ. ನೋಡಿ, ಇಲ್ಲಿ ಹ್ಯಾಂಗಲ್ ಕಡಿಮೆ ಇರತಕ್ಕಂಥದ್ದು ಯಾವುದು ಇಲ್ಲಿ? ಸೊ ಹಾಗಾದ್ರೆ ಸಾಫ್ಟ್ ಮೆಟಲ್ಗೆ ಯೂಸ್ ಮಾಡ್ತಕ್ಕಂಥದ್ದು ಎಸ್, ಎ ಇಸ್ ದಿ ಕರೆಕ್ಟ್. ಫಿಗರ್ ಎ ಇಸ್ ದಿ ಕರೆಕ್ಟ್. ನೇಮ್ ದ ಚಿಸಲ್ಸ್ ಟು ಬಿ ಯೂಸ್ಡ್ ಫಾರ್ ರಿಮೂವಿಂಗ್ ದ ಮೆಟಲ್ ಪೀಸ್ ಮಾರ್ಕ್ಡ್ ಎಕ್ಸ್ ಇನ್ ದ ಫಿಗರ್ ಗಿವನ್ ಹಿಯರ್. ನೋಡಿ, ಇಲ್ಲಿ ಚೈನ್ ಡ್ರಿಲ್ಲಿಂಗ್ ಅನ್ನ ಮಾಡಿದ್ದಾರೆ. ಈಗ ಈ ಮೆಟಲ್ ಪೀಸ್ ಅನ್ನ ನಾವೇನ್ ಮಾಡಬೇಕು, ರಿಮೂವ್ ಮಾಡಬೇಕು. ಇಲ್ಲಿ ಯಾವ ಚಿಸಲ್ ಅನ್ನ ಯೂಸ್ ಮಾಡ್ತಾರೆ? ವೆಬ್ ಚಿಸಲ್ ಅಂತ ನಾವು ಕರಿತೀವಿ ಮಕ್ಕಳೇ. ವೆಬ್ ಚಿಸಲ್ ಅಥವಾ ಪಂಚಿಂಗ್ ಚಿಸಲ್
ಅನ್ನ ಯೂಸ್ ಮಾಡೋದು. ಸಾಮಾನ್ಯವಾಗಿ ವೆಬ್ ಚಿಸಲ್ ಆರ್ ಪಂಚಿಂಗ್ ಚಿಸಲ್ ಆರ್ ಫ್ಲಾಟ್ ಚಿಸಲ್ ಅನ್ನು ಬಳಸಬಹುದು. ಬಟ್ ದ ಕರೆಕ್ಟ್ ಆನ್ಸರ್ ಈಸ್ ವೆಬ್ ಚಿಸಲ್. ಸೊ ನೇಮ್ ದ ಚಿಸಲ್ ವಿಚ್ ಕ್ಯಾನ್ ಬಿ ಯೂಸ್ಡ್ ಫಾರ್ ಕಟಿಂಗ್ ದ ಗ್ರೂವ್ಸ್ ಸೋನ್ ಇನ್ ದ ಫಿಗರ್. ನೋಡಿ ಇಲ್ಲಿ ಒಂದು ಗ್ರೂವ್ ಅನ್ನ ಕಟ್ ಮಾಡ್ತಾ ಇದ್ದಾರೆ. ಈ ಗ್ರೂವ್ ಅನ್ನ ಕಟ್ ಮಾಡ್ಲಿಕ್ಕೆ ಯಾವ ಚಿಸಲ್ ಅನ್ನ ಬಳಸ್ತಾರೆ? ಹಾಫ್ ರೌಂಡ್ ನೋಸ್ ಚಿಸಲ್. ಈ ಗ್ರೂವ್ ಕಟ್ ಮಾಡ್ಲಿಕ್ಕೆ ಯಾವ ಚಿಸಲ್ ಅನ್ನ ಬಳಸ್ತಾರೆ? ಹಾಫ್ ರೌಂಡ್ ನೋಸ್ ಚಿಸಲ್. ಸೊ ಇಷ್ಟು ಸಾಮಾನ್ಯ ಪ್ರಶ್ನೆಗಳಾಯಿತು. ಇನ್ನು ನಿಮ್ಮ ಪರೀಕ್ಷೆನಲ್ಲಿ ಚೂಸ್ ದ ಕರೆಕ್ಟ್ ಆನ್ಸರ್ ಕೇಳ್ತಾರೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಕೇಳ್ತಾರೆ. ಅವನ್ನ ನೋಡ್ತಾ ಹೋಗೋಣ. ದ ರ್ಯಾಕ್ ಆಂಗಲ್ ಇಸ್ ದ ಆಂಗಲ್. ಯಾವುದು ರ್ಯಾಕ್ ಆಂಗಲ್? ವರ್ಕಿಂಗ್ ಪೇಸ್ ಅಂಡ್ ದ ಬಾಟಮ್ ಪೇಸ್ ಆಫ್ ದ ಕಟಿಂಗ್ ಎಡ್ಜ್, ಟಾಪ್ ಪೇಸ್ ಆಫ್ ದ ಕಟಿಂಗ್ ಎಡ್ಜ್ ಅಂಡ್ ಲೈನ್ ಪರ್ಪೆಂಡಿಕ್ಯುಲರ್ ಟು ದ ವರ್ಕಿಂಗ್ ಸರ್ಫೇಸ್. Yes, that is the correct. B is the correct answer. Top face of the cutting edge and line perpendicular to the working surface ಅಂತ ತೋರಿಸಿದ್ದೀನಿ. ಅದನ್ನು ನಾವು ರ್ಯಾಕ್ ಆಂಗಲ್ ಅಂತ ನಾವು ಕರಿತೀವಿ. ದ ಕ್ಲಿಯರೆನ್ಸ್ ಆಂಗಲ್ ಆಫ್ ದ ಚಿಸಲ್ ಇಸ್ ದ ಆಂಗಲ್ ಬಿಟ್ವೀನ್ ದಿ, ಏನ್ ಹೇಳಿದೆ ನಾನು? ಬಾಟಮ್ ಸರ್ಫೇಸ್ ಕಟಿಂಗ್ ಎಡ್ಜ್ ಮತ್ತೆ ವರ್ಕ್ ಸರ್ಫೇಸ್. ದಟ್ ಈಸ್ ಎ ವರ್ಕಿಂಗ್ ಸರ್ಫೇಸ್ ಮತ್ತೆ ಬಾಟಮ್ ಸರ್ಫೇಸ್ ಆಫ್ ದ ಕಟಿಂಗ್ ಎಡ್ಜ್. ಎ ಇಸ್ ದಿ ಕರೆಕ್ಟ್ answer. So the cutting angle or a point angle is the angle between the cutting angle point angle ಎಲ್ಲಿಂದ ಎಲ್ಲಿಗಿರುತ್ತೆ? So the cutting angle and the point angle is in between bottom and top face of the cutting edge. Bottom face ಮತ್ತೆ top face ಸೆಂಟ್ರಲ್ ಇರುತ್ತಲ್ಲ, that is ನಾನು ಹೇಳಿದೆ ಆಲ್ಫಾ ಬೀಟಾ ಗ್ಯಾಮಾ. ಆಲ್ಫಾ ಅಂದ್ರೆ ಕ್ಲಿಯರೆನ್ಸ್, ಬೀಟಾ ಅಂದ್ರೆ ಕಟಿಂಗ್ ಪಾಯಿಂಟ್ ಆಂಗಲ್ ಕಟಿಂಗ್ ಆಂಗಲ್, ಗ್ಯಾಮಾ ಅಂದ್ರೆ ರ್ಯಾಕ್ ಆಂಗಲ್ ಅಂತ. ಸೊ ಕರೆಕ್ಟ್ ಒನ್ ಇಸ್ ಬಿ. ದ ಕಟಿಂಗ್ ಆಂಗಲ್ ಫಾರ್ ಚಿಪ್ಪಿಂಗ್ ಕ್ಯಾಸ್ಟ್ ಐರನ್. ಕ್ಯಾಸ್ಟ್ ಐರನ್ಗೆ ಎಷ್ಟು ಡಿಗ್ರಿ? 60 ಡಿಗ್ರಿ. ಸಿ ಇಸ್ ದಿ ಕರೆಕ್ಟ್ ಆನ್ಸರ್, 60 ಡಿಗ್ರಿ. ಈ ರೀತಿ ನಿಮಗೆ ಪರೀಕ್ಷೆನಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅನ್ನ ಕೇಳ್ತಾರೆ. ದ ಚಿಸಲ್ ವಿಲ್ ಡಿಗ್ ಇನ್ ಟು ದ ಮೆಟೀರಿಯಲ್ ವೆನ್. ಯಾವಾಗ ಚಿಸಲ್ ಡಿಗ್ ಆಗುತ್ತೆ? ರ್ಯಾಕ್ ಆಂಗಲ್ ಜಾಸ್ತಿ ಆದಾಗ. ಕ್ಲಿಯರೆನ್ಸ್ ಆಂಗಲ್ ರ್ಯಾಕ್ ಆಂಗಲ್ ಜಾಸ್ತಿ ಆದ್ರೆ ಚಿಸಲ್ಲು ಸ್ಲಿಪ್ ಆಗುತ್ತೆ. ಕ್ಲಿಯರೆನ್ಸ್ ಆಂಗಲ್ ಕಡಿಮೆ ಆದ್ರೆ ಚಿಸಲ್ಲು ಸ್ಲಿಪ್ ಆಗುತ್ತೆ. ಆಂಗಲ್ ಆಫ್ ಇನ್ಕ್ಲಿನೇಷನ್ಸ್ ಮೋರ್ ಆದ್ರೆ ಏನಾಗುತ್ತೆ? ಡಿಗ್ ಆಗುತ್ತೆ ಮೆಟೀರಿಯಲ್ ಒಳಗಡೆಗೆ. ಆಂಗಲ್ ಆಫ್ ಇನ್ಕ್ಲಿನೇಷನ್ ಜಾಸ್ತಿ ಆದ್ರೆ ರ್ಯಾಕ್ ಆಂಗಲ್ ಕಡಿಮೆ ಆಗುತ್ತೆ, ಕ್ಲಿಯರೆನ್ಸ್ ಆಂಗಲ್ ಜಾಸ್ತಿ ಆಗುತ್ತೆ. ಚಿಸಲ್ ವಿಲ್ ಡಿಗ್ ಇನ್ ಟು ದಿ ವರ್ಕ್ ಪ್ರೋಗ್ರೆಸಿವ್ಲಿ ಅಂತ ಹೇಳಿದ್ದೆ ನಾನು. ಸೊ ವಿಚ್ ಇಸ್ ಕರೆಕ್ಟ್? ಸಿ ಇಸ್ ದ ಕರೆಕ್ಟ್. ಆಂಗಲ್ ಆಫ್ ಇನ್ಕ್ಲಿನೇಷನ್ ಈಸ್ ಮೋರ್. ದ ಸ್ಲೈಟ್ ಕಾನ್ವೆಕ್ಸಿಟಿ ಇಸ್ ಗಿವನ್ ಟು ದ ಕಟಿಂಗ್ ಎಡ್ಜ್. ನೋಡಿ ಚಿಸಲ್ ಫ್ಲಾಟ್ ಚಿಸಲ್ ಆ ಕಟಿಂಗ್ ಎಡ್ಜ್ ಏನಿರುತ್ತೆ ಸ್ಲೈಟ್ ಕಾನ್ವೆಕ್ಸಿಟಿಯನ್ನು ಕೊಟ್ಟಿರ್ತೀವಿ. ಯಾತಕ್ಕೆ ಅಂದ್ರೆ ಮಕ್ಕಳೇ, ಟು ಪ್ರಿವೆಂಟ್ ದ ಡಿಗ್ಗಿಂಗ್ ಆಫ್ ದಿ ಎಂಡ್. ಸಿ ಇಸ್ ದ ಕರೆಕ್ಟ್ ಆನ್ಸರ್. ಇನ್ನೊಂದು ಮ್ಯಾಚ್ ದಿ ಫಾಲೋಯಿಂಗ್ ಇದೆ. ಇಲ್ಲಿ ಚಿಸಲ್ಸ್ ಕೊಟ್ಟಿದ್ದೀನಿ, ಬೇರೆ ಬೇರೆ ಟೈಪ್ಸ್ ಆಫ್ ಚಿಸಲ್ಸ್. ಇಲ್ಲಿ ಯೂಸಸ್ ಇದೆ ಆಯಾ ಚಿಸಲ್ಸ್ ನೋಡೋಣ. ರಿಮೂವ್ ದ ಮೆಟಲ್ ಫ್ರಮ್ ದ ಲಾರ್ಜ್ ಫ್ಲಾಟ್ ಸರ್ಫೇಸ್. ಲಾರ್ಜ್ ಫ್ಲಾಟ್ ಸರ್ಫೇಸ್ ನಲ್ಲಿ ಮೆಟಲ್ ಅನ್ನ ರಿಮೂವ್ ಮಾಡಲಿಕ್ಕೆ ಯಾವ ಚಿಸಲ್ ಅನ್ನ ಬಳಸ್ತೀವಿ? ಎಸ್, ಫ್ಲಾಟ್ ಚಿಸಲ್ ಅನ್ನ ಬಳಸ್ತೀವಿ. ದಟ್ ಈಸ್ ಸಿ. ಕಟ್ ಕೀವೇಸ್ ಅಂಡ್ ಸ್ಲಾಟ್ಸ್. ಕೀವೇ ಮತ್ತೆ ಸ್ಲಾಟ್ ಅನ್ನ ಕಟ್ ಮಾಡಲಿಕ್ಕೆ ಯಾವ ಚಿಸಲ್ ಅನ್ನ ಬಳಸ್ತೀವಿ? ದಟ್ ಈಸ್ ಕ್ರಾಸ್ ಕಟ್ ಚಿಸಲ್. ಕ್ರಾಸ್ ಕಟ್ ಚಿಸಲ್ ಅನ್ನು ನಾವು ಬಳಸ್ತೀವಿ. ಡಿ ಇಸ್ ದ ಕರೆಕ್ಟ್. ಸೊ ಕಟ್ ಆಯಿಲ್ ಗ್ರೂವ್ಸ್, half round nose chisel. B is the correct answer. Finish square metal at corners, diamond point chisel. That is A is the correct. Chip excess metal from the weld joints and castings ಅಂತ ಹೇಳಿದೆ. ಅದಕ್ಕೆ ಯಾವ ಮೆಟಲ್ ಚಿಸಲ್ ಅನ್ನ ಬಳಸ್ತೀವಿ? ಫ್ಲಾಟ್ ಚಿಸಲ್. ದಟ್ ಈಸ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಇದಕ್ಕೆ ಸಿ. ಈ ರೀತಿ ಒಂದೊಂದು ಕೂಡ ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ನಲ್ಲಿ ಕೇಳಬಹುದು. ಸೊ ಇಲ್ಲಿ ಚಿಸಲ್ ಆಂಗಲ್ಗೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಶ್ನೆಯನ್ನು ಹಾಕಿದ್ದೀನಿ ಮಕ್ಕಳೇ. ಇಲ್ಲಿ ಒಂದು ಹ್ಯಾಂಗಲ್ ಮತ್ತೆ ಅದರದ್ದು ಎಫೆಕ್ಟ್ಸು ಮತ್ತೆ ಹ್ಯಾಂಗಲ್ಸ್ ಯಾವ್ಯಾವ ರೀತಿ ಲೇಬಲ್ ಇದೆ ನೋಡೋಣ. ಈಗ ನೀವು ಐಡೆಂಟಿಫೈ ಮಾಡಬೇಕು. ಸೊ ರ್ಯಾಕ್ ಆಂಗಲ್ ಬಂದು ಯಾವುದು? ಸೊ ರ್ಯಾಕ್ ಆಂಗಲ್ ಬಂದು ಇಲ್ಲಿದೆಯಲ್ಲ, ಸೊ ದಟ್ ಈಸ್ ಎ. ಪಾಯಿಂಟ್ ಆಂಗಲ್ ಯಾವುದು? ಇನ್ ಬಿಟ್ವೀನ್ ದಿ ಟಾಪ್ ಅಂಡ್ ಬಾಟಮ್ ಫೇಸ್ ಆಫ್ ದಿ ಕಟಿಂಗ್ ಎಡ್ಜ್. ದಟ್ ಈಸ್ ಬಿ. ಎಸ್. ಕ್ಲಿಯರೆನ್ಸ್ ಆಂಗಲ್, ಸೊ metal and bottom of the cutting edge. That is C.
So if this angle is too low or 0, chisel will slip. ಯಾವುದು ತುಂಬಾ ಕಡಿಮೆ ಅಥವಾ 0 ಯಾವುದು ಕ್ಲಿಯರೆನ್ಸ್ ಆಂಗಲ್ ಅದೇನಾಗುತ್ತೆ chisel will slip, which is correct. ನಾಲ್ಕನೇದಕ್ಕೆ C is the correct answer. Like that ನೀವು ಇಷ್ಟು ಆಂಗಲ್ಸ್ ಬಗ್ಗೆ ನೀವು ತಿಳಿದುಕೊಳ್ಳಬೇಕು. ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ವಾಟ್ ಇಸ್ ದ ಯೂಸ್ ಆಫ್ ಕೋಲ್ಡ್ ಚಿಸಲ್? ಕೋಲ್ಡ್ ಚಿಸಲ್ನ ಬಳಕೆ ಏನು? ಫೈಲಿಂಗ್ ಮಾಡ್ಲಿಕ್ಕೆ ಬಳಸ್ತಾರಾ, ಸ್ಕ್ರೇಪಿಂಗ್ ಮಾಡ್ಲಿಕ್ಕೆ ಬಳಸ್ತಾರಾ, ಮಾರ್ಕಿಂಗ್ ಬಳಸ್ತಾರಾ ಅಥವಾ ಚಿಪ್ಪಿಂಗ್ ಬಳಸ್ತಾರಾ? ಕೋಲ್ಡ್ ಚಿಸಲ್ ಈಸ್ ಯೂಸ್ಡ್ ಫಾರ್ ಚಿಪ್ಪಿಂಗ್ ಮಾಡಲಿಕ್ಕೆ ಬಳಸ್ತಾರೆ. ಡಿ ಇಸ್ ದ ಕರೆಕ್ಟ್ ಆನ್ಸರ್. ವಿಚ್ ಮೆಟಲ್ ಈಸ್ ಯೂಸ್ಡ್ ಟು ಮೇಕ್ ಎ ಚಿಸಲ್? ಚಿಸಲ್ ಅನ್ನು ಮಾಡಲಿಕ್ಕೆ ಯಾವ ಲೋಹವನ್ನು ಬಳಸ್ತಾರೆ? ಸ್ಟೇನ್ಲೆಸ್ ಸ್ಟೀಲ್, ಲೋ ಕಾರ್ಬನ್ ಸ್ಟೀಲ್, ಮೀಡಿಯಂ ಕಾರ್ಬನ್ ಸ್ಟೀಲ್, high carbon steel or chrome vanadium steel. The chisel is made out of what? High carbon steel, HCS, or chrome vanadium steel. The correct answer is yes. D is the correct answer. What is the name of the part marked X? ಇಲ್ಲಿ ಚಿಸಲ್ ಅನ್ನ ತೋರಿಸಿದ್ದಾರೆ, ಇಲ್ಲಿ ಎಕ್ಸ್ ಅಂತ ತೋರಿಸಿದಾರಲ್ಲ, ಅದೇನು ನೋಡೋಣ. ಹೆಡ್, ಸೆಂಟರ್ ಲೈನ್, ಬಾಡಿ, ಕಟಿಂಗ್ ಹೆಡ್ಸ್. So this is what? Cutting head. D is the correct answer. ಈ ರೀತಿ ಪ್ರಶ್ನೆಗಳನ್ನ ನಿಮಗೆ CBT ನಲ್ಲಿ ಕೊಡ್ತಾರೆ ಅಥವಾ ಇಂಟರ್ನಲ್ಲಿ ಕೂಡ ಕೇಳಬಹುದು ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ ತಗೊಂಡಾಗಲೂ ಕೇಳಬಹುದು. ವಾಟ್ ಇಸ್ ದ ನೇಮ್ ಆಫ್ ದ ಚಿಸಲ್ ಸೋನ್ ಇನ್ ದ ಫಿಗರ್? ಈ ಚಿತ್ರದಲ್ಲಿ ಇರತಕ್ಕಂತ ಚಿಸಲ್ ಯಾವುದು? ಇಲ್ಲಿ ಫ್ಲಾಟ್ ಕೊಟ್ಟಿದ್ದಾನೆ, ಹಾಫ್ ರೌಂಡ್, ಕ್ರಾಸ್ ಕಟ್, ಡೈಮಂಡ್ ಪಾಯಿಂಟ್. 4 ಆನ್ಸರ್ ಇದೆ. ಸರಿಯಾದ ಉತ್ತರ ಬಂದು ಇದು ಎಂತ ಚಿಸಲ್? ಇದು ಫ್ಲಾಟ್ ಚಿಸಲ್. ಎ ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ವಾಟ್ ಟೈಪ್ ಆಫ್ ವರ್ಕ್ ಈಸ್ ಕ್ಯಾರಿಡ್ ಔಟ್ ಯೂಸಿಂಗ್ ಕ್ರಾಸ್ ಕಟ್ ಚಿಸಲ್? ಇಲ್ಲಿ ಕ್ರಾಸ್ ಕಟ್ ಚಿಸಲ್ ಇದೆ. ಈ ಕ್ರಾಸ್ ಕಟ್ ಅನ್ನು ಚಿಸಲ್ ಅನ್ನು ಬಳಸಿಕೊಂಡು ಯಾವ ರೀತಿ ವರ್ಕ್ ಅನ್ನ ಮಾಡ್ತಾರೆ? ಸ್ಲಾಟ್ಸ್ ಅನ್ನ ಕಟ್ ಮಾಡ್ತಾರಾ, ಆಯಿಲ್ ಗ್ರೂವ್ಸ್ ಅನ್ನ ಕಟ್ ಮಾಡ್ತಾರಾ, ಚೈನ್ ಡ್ರಿಲ್ಲಿಂಗ್ ಆಗಿರೋ ಮೆಟಲ್ ಅನ್ನ ಸಪರೇಟ್ ಮಾಡ್ತಾರಾ, ಕಾರ್ನರ್ ಫೈರಿಂಗ್ ಮಾಡ್ತಾರಾ? ಯಾವುದಕ್ಕೆ ಬಳಸ್ತಾರೆ? ಸೊ ದೀಸ್ ಟೈಪ್ ಆಫ್ ಕ್ರಾಸ್ ಕಟ್ ಚಿಸಲ್ಸ್ ಆರ್ ಯೂಸ್ಡ್ ಫಾರ್ ಕಟಿಂಗ್ ಸ್ಲಾಟ್ಸ್ ಅಂಡ್ ಕೀವೇಸ್ ಅಂಡ್ ಗ್ರೂವ್ಸ್. ಸ್ಲಾಟ್ಸ್ ಮತ್ತೆ ಕೀವೇಸ್. ಎ ಇಸ್ ದಿ ಕರೆಕ್ಟ್ ಆನ್ಸರ್. ಸೊ ವಾಟ್ ಟೈಪ್ ಆಫ್ ವರ್ಕ್ ಇಸ್ ಕ್ಯಾರಿಡ್ ಔಟ್ ಯೂಸಿಂಗ್ ಎ ಅಪ್ ರೌಂಡ್ ನೋಸ್ ಚಿಸಲ್? ಅಪ್ ರೌಂಡ್ ನೋಸ್ ಚಿಸಲ್ ಅನ್ನು ಬಳಸ್ಕೊಂಡು ಇಲ್ಲಿ ಚಿಪ್ಪಿಂಗ್ ಅನ್ನು ಮಾಡ್ತಾ ಇದ್ದಾರೆ. ಯಾವ ವರ್ಕ್ ಅನ್ನ ಮಾಡ್ತಾ ಇದ್ದಾರೆ? ಕಟಿಂಗ್ ಸ್ಲಾಟ್, ಕಟಿಂಗ್ ಕೀವೇಸ್, ಕಟಿಂಗ್ ಆಯಿಲ್ ಗ್ರೂವ್ಸ್, ಸ್ಕ್ವೈರಿಂಗ್ ದ ಮೆಟೀರಿಯಲ್ ಅಟ್ ದ ಕಾರ್ನರ್ಸ್. ಸೊ ದೀಸ್ ಅಪ್ ರೌಂಡ್ ನೋಸ್ ಚಿಸಲ್ ಆರ್ ಯೂಸ್ಡ್ ಟು ಕಟ್ ಆಯಿಲ್ ಗ್ರೂವ್ಸ್. ಸಿ ಇಸ್ ದಿ ಕರೆಕ್ಟ್ ಆನ್ಸರ್. ಸೊ ವಾಟ್ ಈಸ್ ದ ಯೂಸ್ ಆಫ್ ಎ ಡೈಮಂಡ್ ಪಾಯಿಂಟ್ ಚಿಸಲ್? ಡೈಮಂಡ್ ಪಾಯಿಂಟ್ ಚಿಸಲ್ ಅನ್ನ ಉಪಯೋಗ ಏನು? ಆನ್ಸರ್ ನೋಡೋಣ. ಕಟಿಂಗ್ ಸ್ಲಾಟ್, ಕಟಿಂಗ್ ಕೀವೇಸ್, ಕಟಿಂಗ್ ಆಯಿಲ್ ಗ್ರೂವ್ಸ್ 3 ಅಲ್ಲ. 4ನೇದು ನೋಡೋಣ. ಸ್ಕ್ವೈರಿಂಗ್ ದ ಮೆಟೀರಿಯಲ್ ಅಟ್ ದ ಕಾರ್ನರ್ಸ್. Yes, it is the right answer. D is the correct answer. What is the use of ವೆಬ್ ಚಿಸಲ್? ಇಲ್ಲಿ ವೆಬ್ ಚಿಸಲ್ ಅನ್ನ ಕೊಟ್ಟಿದ್ದಾರೆ. ಏನು ಮಾಡ್ತಾ ಇದ್ದಾರೆ ನೋಡೋಣ. ಆನ್ಸರ್ ಏನಿದೆ? ಕಟಿಂಗ್ ಸ್ಲಾಟ್ಸ್ ನೋ, ಕಟಿಂಗ್ ಕೀವೇಸ್ ನೋ, ಸ್ಕ್ವೈರಿಂಗ್ ದ ಮೆಟೀರಿಯಲ್ಸ್ ಅಟ್ ದ ಕಾರ್ನರ್ಸ್ ನೋ. ಇದು ಸರಿಯಲ್ಲ. ಸೊ ಸಪರೇಟಿಂಗ್ ದ ಮೆಟಲ್ಸ್ ಆಫ್ಟರ್ ಚೈನ್ ಡ್ರಿಲ್ಲಿಂಗ್. ವೆಬ್ ಚಿಸಲ್ ಅನ್ನ ಯಾತಕ್ಕೆ ಬಳಸ್ತೀವಿ? ಚೈನ್ ಡ್ರಿಲ್ಲಿಂಗ್ ಆದ ನಂತರ ಮೆಟಲ್ ಅನ್ನ ಸಪರೇಟ್ ಮಾಡಲಿಕ್ಕೆ ಈ ವೆಬ್ ಚಿಸಲ್ ಅನ್ನ ಯೂಸ್ ಮಾಡ್ತೀವಿ. ಹಾಗಾದ್ರೆ ಸರಿಯಾದ ಉತ್ತರ ಯಾವುದು ಮಕ್ಕಳೇ? ಡಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ವಾಟ್ ಈಸ್ ದ ನೇಮ್ ಆಫ್ ದ ಆಂಗಲ್ ಮಾರ್ಕ್ಡ್ ಎಕ್ಸ್? ಸೊ ಇದು ಚಿಸಲ್ ಆಂಗಲ್ಗೆ ಸಂಬಂಧಪಟ್ಟಂತ ಪ್ರಶ್ನೆ. ಕೆಳಗಡೆ ಕ್ಲಿಯರೆನ್ಸ್ ಆಂಗಲ್ ಇರುತ್ತೆ, ಮೇಲ್ಗಡೆ ರ್ಯಾಕ್ ಆಂಗಲ್ ಇರುತ್ತೆ. ಈ ಮಧ್ಯದಲ್ಲಿ ಇರ್ತಕ್ಕಂಥ ಆಂಗಲ್ ಯಾವುದು ನೋಡೋಣ. ರ್ಯಾಕ್ ಅಲ್ಲ, ಇದು ಕ್ಲಿಯರೆನ್ಸ್ ಆಂಗಲ್ ಅಲ್ಲ. ದಿಸ್ ಈಸ್ ಕಾಲ್ಡ್ ವಾಟ್? ಪಾಯಿಂಟ್ ಆಂಗಲ್. ಸಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಮುಂದಿನ ಪ್ರಶ್ನೆ, ವಾಟ್ ಈಸ್ ದ ಪಾಯಿಂಟ್ ಆಂಗಲ್ ಆಫ್ ದ ಚಿಸಲ್ ವೈಲ್ ಕಟಿಂಗ್ ಮೈಲ್ಡ್ ಸ್ಟೀಲ್? ಮೈಲ್ಡ್ ಸ್ಟೀಲ್ ಅನ್ನ ಕಟ್ ಮಾಡ್ಬೇಕಾದ್ರೆ ಪಾಯಿಂಟ್ ಆಂಗಲ್ ಎಷ್ಟಿರುತ್ತೆ ಅಂತ ತೋರಿ ಹೇಳಿದೀನಿ. ಸೊ 55 ಡಿಗ್ರಿ, 55 ಡಿಗ್ರಿ. ಬಿ ಇಸ್ ದ ಕರೆಕ್ಟ್ ಆನ್ಸರ್. Which part of the chisel is to be provided slight convexity while grinding? ಚಿಸಲ್ ನ ಯಾವ ಭಾಗವನ್ನ ಸ್ಲೈಟ್ ಆಗಿ ಕಾನ್ವೆಕ್ಸ್ ಮಾಡಿರ್ತಾರೆ? ದಟ್ ಈಸ್ ಬಾಡಿ, ಹೆಡ್, ಸ್ಯಾಂಕ್. ನೋ, 3 ಅಲ್ಲ. ದಟ್ ಈಸ್ ಕಟಿಂಗ್ ಹೆಡ್. ಕಟಿಂಗ್ ಹೆಡ್. ಡಿ ಇಸ್ ದಿ ಕರೆಕ್ಟ್ ಆನ್ಸರ್. ಸೊ ಈ ರೀತಿ ಪ್ರಶ್ನೆಗಳನ್ನ ಮಕ್ಕಳೇ ನಿಮಗೆ ಎಕ್ಸಾಮ್ನಲ್ಲಿ ಕೇಳ್ತಾರೆ, ಮತ್ತೆ ನಾಳೆ ನೀವು ಇಂಟರ್ವ್ಯೂ ಹೋದಾಗ ಕೇಳ್ಬೋದು.
ಹಾಗಾಗಿ ಇವುಗಳೆಲ್ಲವನ್ನು ಚೆನ್ನಾಗಿ ಅಭ್ಯಾಸವನ್ನು ಮಾಡಿ. ಸೊ ಇದಕ್ಕೆ ಹೆಚ್ಚಿನ ವಿವರ ನಿಮಗೆ ಬೇಕು ಅಂದರೆ ಪೀಟರ್ ಫಸ್ಟ್ ಇಯರ್ ನಿಮಿ ಬುಕ್ನಲ್ಲಿ ಚಿಸಲ್ ಅಂಡರ್ ದ ಹೆಡ್ಡಿಂಗ್ ಆಫ್ ಚಿಸಲ್ ಟಾಪಿಕ್ಸ್ ಎಲ್ಲ ವಿವರ ಇದೆ. ಮತ್ತು ಇದಕ್ಕೆ ಅಸೈನ್ಮೆಂಟ್ಸ್ ಇದೆ. CBT ಮಾಕ್ ಟೆಸ್ಟಲ್ಲೂ ಅನೇಕ ಕ್ವಶನ್ಸನ್ನು ಕೊಟ್ಟಿದ್ದಾರೆ, ನೀವು ಅಟೆಂಡ್ ಮಾಡಿ. ಸೊ ಥ್ಯಾಂಕ್ಸ್ ಟು ಒನ್ ಆ್ಯಂಡ್ ಆಲ್ ಫಾರ್ ಹಿಯರಿಂಗ್ ಅಸ್ ಟಿಲ್ ನೌ. ಎಲ್ಲರಿಗೂ ಧನ್ಯವಾದಗಳು ಮಕ್ಕಳೇ, ಎಲ್ಲರಿಗೂ ಶುಭವಾಗಲಿ.